ಅವ್ರ ಕೈಲಿ 20 ವರ್ಷ ಆಗಿದೆ ಮೀಟರ್ ಹಾಕ್ಸುವಂತ ಅವಶ್ಯಕತೆ ಇದೆ. 10-12 ಆಟೋ ಕಲಿದಂತೆ, ತಾಯಿ ಕ್ಯಾನ್ಸರ್ ಪೇಷಂಟ್ ಅಂತೆ, ಬನ್ನಿ ಅಂತ ಯಾರೂ ಬರಲಿಲ್ಲ. 20 ಲಕ್ಷ ಆಟೋಗಳಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 100 ಕೋಟಿ ಆಯಿತು. 100 ಕೋಟಿ ಹಫ್ತಾ ಬೆಂಗಳೂರಲ್ಲಿ ಅಕ್ರಮ ಆಟೋಗಳಿಂದ ವಸೂಲಿ ಆಗ್ತಾ ಇದೆ. ಸಿಟಿ ಇಂಟೆಲಿಜೆನ್ಸ್ ಇದೆಲ್ಲ, ಪೊಲೀಸ್ ಇಂಟೆಲಿಜೆನ್ಸ್ ಗೊತ್ತಿಲ್ಲ, ಅದಕ್ಕಿಂತ ದೊಡ್ಡ ನೆಟ್ವರ್ಕ್ ಅನ್ನು ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೇಮ್ ಆಗ್ತೀನಿ ಮೇಡಮ್, 100% ಹಾಗೆ ಆಗ್ತೀನಿ. CM ಆಫೀಸಲ್ಲಿ ಯೂರಿನ್ ಮಾಡಿದ್ರು ಕೂಡ ನನಗೆ ಗೊತ್ತಾಗೋ ಅಂತ ಜಗದೀಶ್ ಅವರಿಗೆ ಯಾಕ್ರಿ ಊರು ಸಬ್ರಿ ಲಾಯರ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರನ್ನ ಅವನ ಕಡೆ ಸೆಳಿಬೇಕು. ಪಾಸಿಬಲಿ ಐ ಮೇ ಲುಕ್ ವೆರಿ ಸಿಂಪಲ್ ಅಂಡ್ ಅಲೋನ್, ಬಟ್ ಐ ಆಮ್ ವೆರಿ ಪವರ್ಫುಲ್. ಅದೇ ಹೇಳಿದ್ನಲ್ಲ, ನಾನು ಸ್ಟ್ರೀಟ್ ಫೈಟರ್ಸ್ಗೆ ಸ್ಟ್ರೀಟ್ ಫೈಟರು. ಪರೋಡಿಗಳು, ರೌಡಿಗಳು, ಕ್ರಿಮಿನಲ್ಗಳು ಆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟೊಂದು ವ್ಯವಸ್ಥೆ ಕೆಟ್ಟೋಗಿರೋದು. ಹಾಯ್ ಹಲೋ ನಮಸ್ಕಾರ, ಮೀಡಿಯಾ ಬಾಸ್ಗೆ ಸ್ವಾಗತ. ನಾನು ದೀಪಿಕಾ. ಕಾಂಟ್ರವರ್ಸಿ ಅಂದ್ರೆ ಜಗದೀಶ್ ಅವರ, ಇಲ್ಲ ಜಗದೀಶ್ ಅವರು ಅಂದ್ರೆ ಕಾಂಟ್ರವರ್ಸಿನ? ಇತ್ತೀಚೆಗೆ ಪಬ್ಲಿಕ್ ಅವರಿಗೆ ಗರಂ ಆಗಿದ್ರು. ಅಷ್ಟೇ ಯಾಕ್ರೆ, ರಾಜಕಾರಣಿಗೂ ಕೂಡ ಗರಂ ಆಗಿದ್ರು. ಇವಾಗ ಡಬಲ್ ಮೀಟರ್ ಇರೋ ನಮ್ಮ ಆಟೋ ಚಾಲಕರನ್ನ ಗರಂ ಆಗಿದ್ದಾರೆ. ಇವ್ರು ಹೇಳಿದ ಒಂದೇ ಒಂದು ಗುಡುಗಿಗೆ ರಾಮಲಿಂಗ ರೆಡ್ಡಿ ಅವರು RTO ಎಂಬ ಚಾಟಿನ ಬಿಸ್ತಿದ್ದಾರೆ. ಸೊ ಜನ ಸಾಮಾನ್ಯ ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಇವರು ಲಾಯರ್ ಜಗದೀಶ ಅಥವಾ ಲಯರ್ ಜಗದೀಶ? ಎಸ್ ಸರ್, ವೆಲ್ಕಮ್ ಟು ಮೈ ಶೋ ಸರ್. ಸರ್, ನನ್ನ ಕ್ವಶನ್ ಇರೋದು, ನೀವು ಲಾಯರ್ ಜಗದೀಶ, ಲಯರ್ ಜಗದೀಶ? ನ್ಯಾಯನ ಬಿಲೀವ್ ಮಾಡೋರಿಗೆ ಲಾಯರು, ಸುಳ್ಳನ್ನ ಮಾಫಿಯಾಗಳನ್ನ ಬಿಲೀವ್ ಮಾಡೋರಿಗೆ ಲಯರು. ಸೊ ಅವರವರ ಇಚ್ಛೆಗೆ ಬಿಟ್ಟಿದ್ದು, ಅದನ್ನೇ ಹೇಳ್ತಾರಲ್ಲ, ಬಸವಣ್ಣವರ ತತ್ವಗಳು ನಾಪ್ಕ ಬರ್ತದೆ. ಅವರವರ ಇಚ್ಛೆಗೆ ಬಿಟ್ಟಿದ್ದು. ಅವ್ರು ನನ್ನ ಲಾಯರ್ ಅನ್ಕೊಂಡ್ರೆ ನಾನು ನ್ಯಾಯ ಕೊಡೋಣ ಆಗ್ತೀನಿ, ಲಯರ್ ಅನ್ಕೊಂಡ್ರೆ ಅದು ಅವರ ಹಣೆ ಬರ. ಏನು ಮಾಡೋಕ್ಕಾಗತ್ತೆ? ಇವತ್ತು ಬೆಂಗಳೂರಲ್ಲಿ ಮಾಫಿಯಾ ನಡೆಸ್ತಾ ಇರೋಂಥ ಆಟೋ ಮಾಫಿಯಾ ನಡೆಸ್ಕೊಂಡು ಯೂನಿಫಾರ್ಮ್ ಹಾಕದೆ, ದಾಖಲೆ ಇಲ್ಲದೆ, 1,67,000 ಪರ್ಮಿಟ್ಗಳಿದ್ರೆ 10-20 ಲಕ್ಷ ಅಕ್ರಮ ಆಟೋಗಳನ್ನು ಓಡಾಡಿಸ್ಕೊಂಡು ತಿಂಗಳು 100-120 ಕೋಟಿ RTO ಮತ್ತು ಟ್ರಾಫಿಕ್ ಅವ್ರಿಗೆ ಕೊಟ್ಕೊಂಡು, ರಾಜಕಾರಣಿಗಳ ಹತ್ರ, ರಾಮಲಿಂಗ ರೆಡ್ಡಿ ಹತ್ರ, ಸರ್ಕಾರದ ಹತ್ರ ನಾವು ವೋಟ್ ಬ್ಯಾಂಕ್ ಅಂತ ತೋರಿಸ್ಕೊಂಡು, ಏನೋ ಅವ್ರಿಗೂ ಏನೋ ಮಾಡ್ಕೊಳ್ಳದೆ ಜನರ ಹತ್ರ ಕಿತ್ತು ತಿನ್ನೋ ಅಂತ ಒಂದು 80-90% ಈ ಆಟೋ ಡ್ರೈವರ್ಗಳ ಎಕ್ಸ್ಪೋಸ್ ಮಾಡೋಂಥ ಅವಶ್ಯಕತೆ ಇದೆ. ಸಿಸ್ಟಮಲ್ಲಿ ಅವ್ರನ್ನ ಒಂದು ಸಿಸ್ಟಮ್ಯಾಟಿಕಲ್ಲಿ ತರಬೇಕಂತ ಅವಶ್ಯಕತೆ. ಅವ್ರ ಕೈಲಿ 20 ವರ್ಷ ಆಗಿದೆ ಮೀಟರ್ ಹಾಕ್ಸುವಂಥ ಅವಶ್ಯಕತೆ ಇದೆ. ಇಟ್ಸ್ ಟೈಮ್ ಟು ಗೆಟ್ ದಮ್ ಎನ್ಶೋರ್ ದಟ್. ಏನೋ ಜನ, ನಾನು ಮುಂಬೈನಲ್ಲಿ ಹೋದ್ರೆ ಟಕ್ಕಂತ ಮೀಟರ್ ಹಾಕ್ತಾರೆ, ಕೂತ್ಕೊ ಅಂತ ಹೇಳ್ತಾರೆ, ನಾವು ಹೇಳಿದ ಕಡೆ ಹೋಗ್ತಾರೆ. ಈ ಒಂದು ಪರಿಸ್ಥಿತಿ ಬೆಂಗಳೂರಲ್ಲಿ ಬರಬೇಕಾಗಿದೆ. ಬೆಳಗ್ಗೆ ಒಂದು ಇಸ್ಕಾನಲ್ಲಿ ಒಂದು ಹೆಣ್ಮಗಳು ಒಂದು ವಿಡಿಯೋ ಮಾಡಾಕಿದ್ದಾರೆ. ನಿಜವಾಗ್ಲೂ ಆಕೆನ ನಾನು ಅಪ್ರಿಷಿಯೇಟ್ ಮಾಡಬೇಕು. ಇವರು ಭುವನೇಶ್ವರಿ ಫೋಟೋ ಇಡ್ತಾರೆ. ಹೆಣ್ಮಕ್ಳು ಆ ಥರ ಹೆಣ್ಮಕ್ಳು, ತಾಕತ್ತಿರೋ ಹೆಣ್ಮಕ್ಳು ಹೆಂಗೆ ಪ್ರಶ್ನೆ ಮಾಡಲು ಅಂದರೆ, 10-12 ಆಟೋ ಕಲಿದಂತೆ, ತಾಯಿ ಕ್ಯಾನ್ಸರ್ ಪೇಷಂಟ್ ಅಂತೆ, ಬನ್ನಿ ಅಂತ ಯಾರೂ ಬರಲಿಲ್ಲ. ದೇವರ್ ಜಸ್ಟ್ ಆಸ್ಕಿಂಗ್ 300-400 ರೂಪೀಸ್. ಅಲ್ರಿ, ಕ್ಯಾನ್ಸರ್ ಪೇಷಂಟ್ಲಿ ಅಂತ ಹೆಣ್ಮಕ್ಳು ಬಂದರೂ ಕೂಡ ಬೇಡರೂ ಕೂಡ ನೀವು ಮೀಟರ್ ಹಾಕ್ದಿರ ಬರ್ದಿರೋಂಥವ್ರು. ಹ್ಯುಮ್ಯಾನಿಟಿ ಇದೆಯಾ ಅವ್ರಿಗೆ? ಮಾನವೀಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಸೊ ಈ ರೀತಿ ಮಾಫಿಯಾಗಳಿಗೆ ನಾನು ಲಯರ್, ಬಟ್ ಜನಸಾಮಾನ್ಯರಿಗೆ ನಾನು ಅಡ್ವೊಕೇಟ್. ಲಾಯರ್ ಜಗದೀಶ್ ಅವರೇ ಬರಬೇಕು. ನೀವು ಹೇಳಿದ್ದಕ್ಕೆ ರಾಮಲಿಂಗ ರೆಡ್ಡಿ ಅವರು RTO ಚಾಟಿನ ಆಟೋ ಚಾಲಕರನ್ನ ಬೀಸಿದ್ರು ಅಂದ್ರೆ ಎಲ್ಲದಕ್ಕೂ ನೀವೇ ಬರ್ಬೇಕಾ? ಏನ್ ಮಾಡ್ತಿದೆ ಗವರ್ಮೆಂಟ್? ಮೇಡಮ್, 20 ಲಕ್ಷ ಆಟೋ ಇದೆ ಸರ್ವೆ ಪ್ರಕಾರ. 1,67,000 ಆಟೋಗಳಿಗೆ ಪರ್ಮಿಟ್ ಇದೆ ಅಂತ ನಾನು ನಿಮಗೆ ದಾಖಲೆ ಆಗಲೇ ತೋರಿಸಿ. 1,67,000 ಆಟೋಸ್ ಮಾತ್ರ ಇದೆ. ಬಟ್ ಬೆಂಗಳೂರಲ್ಲಿ 20-25 ಲಕ್ಷ ಆಟೋ ಆಪರೇಟ್ಸ್ ಆಗ್ತಾ ಇದೆ ಇಲ್ಲಿಗಲ್ ಆಗಿ ಅಂತ ಇದೆ. ರಿಜಿಸ್ಟ್ರೇಷನ್ ಕೂಡ ವಿತೌಟ್ ಪರ್ಮಿಟ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈ ಆಟೋಗಳಿಗೆ ಫಂಡಿಂಗ್ ಮಾಡ್ತಾ ಇರೋರು ಸೇಟುಗಳು. ಇವರೊಂದಷ್ಟು ಗುಂಪುಗಳು ಕಟ್ಕೊಂಡು, ಗುಂಪುಗಳಿಗೊಬ್ಬ ಅಧ್ಯಕ್ಷ ಮಾಡಿಕೊಂಡು ಈ ಮಾಫಿಯಾನ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗಿರೋ ಮಾಹಿತಿ ಪ್ರಕಾರ 1,67,000 ಬಿಟ್ಟು ಈ 20 ಲಕ್ಷ ಆಟೋಸ್ ಏನಿದೆ, ತಿಂಗಳಿಗೆ 500 ರೂಪಾಯಿ ಹಂಗೆ RTO ಅಧಿಕಾರಿಗಳಿಗೆ ಮತ್ತು ಟ್ರಾಫಿಕ್ ಅವರಿಗೆ ತಿಂಗಳಿಗೆ 500 ರೂಪಾಯಿ ಹಂಗೆ ಲಂಚ ಕೊಡ್ತಾರೆ ಅಥವಾ ವಸೂಲಿ ಕೊಡ್ತಾರೆ, ಹಫ್ತಾ ಕೊಡ್ತಾರೆ ಅಂತ ಒಂದು ಆರೋಪ ಇದೆ. ಅದು ಮಿನಿಸ್ಟರ್ ಗಂಟ ಹೋಗ್ತಾ ಇದೆ ಅಂತಲೂ ಕೂಡ ಆರೋಪ ಇದೆ. ಸೊ ಮಿನಿಸ್ಟರ್ ಯಾಕೆ ಆಕ್ಟಿವ್ ಮಾಡಿದ್ರು ಅಂತಂದ್ರೆ, ನಾನು ಹೇಳಿದಿಷ್ಟೇನೆ, 500 ರೂಪಾಯಿ ಅಂತ 20 ಲಕ್ಷ ಆಟೋಗಳಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 100 ಕೋಟಿ ಆಯಿತು. 100 ಕೋಟಿ ಹಫ್ತಾ ಬೆಂಗಳೂರಲ್ಲಿ ಅಕ್ರಮ ಆಟೋಗಳಿಂದ ವಸೂಲಿ ಆಗ್ತಾ ಇದೆ ಅನ್ನೋದೊಂದು ಆರೋಪ ಇದೆ. ಅದು ನಿಜ ಅಲ್ಲ ಅಂದಿದ್ರೆ, ಇಷ್ಟು ದಿನ ಈ ಅಕ್ರಮ ಆಟೋಗಳನ್ನ ದಾಖಲೆ ಚೆಕ್ ಮಾಡದೆ, ಅವರ ಪರಿಶೀಲನೆ ಮಾಡದೆ, DL ಚೆಕ್ ಮಾಡದೆ, ಪರ್ಮಿಟ್ ಚೆಕ್ ಮಾಡದೆ ಇಷ್ಟು ವಸೂಲಿ ಆಗ್ತಾ ಇದಲ್ಲ, ಕಣ್ಣು ಮುಚ್ಚಿ ಕುಳಿತಿರುವಂತ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಮತ್ತೆ RTO ಅಧಿಕಾರಿಗಳು ಇದನ್ನ ನಿಜ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಧ್ವನಿ ಮಾಡಿದ ಮೇಲೆ ರೇಡ್ ಆಡಿ ಈಗ 126 ಆಟೋ ಸೀಸ್ ಆಗಿದೆ, 600ಕ್ಕೆ ಹೆಚ್ಚು ಕೇಸ್ ಹಾಕಿದ್ದಾರೆ ಅಂತಂದ್ರೆ ನಾನು ಹೇಳಿದಂತ ಅಕ್ರಮ ನಡೀತಾ ಇತ್ತು ಅಂತ. ಆಮೇಲೆ RTO ಮತ್ತೆ ಟ್ರಾಫಿಕ್ ಅವರು ಸುಮ್ಮನೆ ಇದ್ರು ಅಂತ. ಸೊ ಬೋತ್ ಆರ್ ಲೆಜಿಟಿಮೇಟ್, ಎರಡೂ ಕೂಡ ಸತ್ಯಕ್ಕೆ ಹತ್ತಿರವಾಗಿದ್ದು. ಪಾಸಿಬಲಿ ನಾನು ಅಡ್ವೊಕೇಟು ಅಂತ ಇವತ್ತಿನ ಪರಿಸ್ಥಿತಿ. ಜೊತೆಯಲ್ಲಿ ಅವರ ಬ್ಯಾಕ್ ಟೈಮ್ ಹೆಂಗಿದೆ ನೋಡ್ಕೊಳ್ಳಿ.
ಇವತ್ತು ಕೇಂದ್ರ ಸರ್ಕಾರ ಇಷ್ಟು ದಿವಸ ವೈಟ್ ಬೋರ್ಡ್ ಟೂ ವೀಲರ್ ಟ್ಯಾಕ್ಸಿಗಳ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿದ್ದು ನಾನು 10 days ಇಂದ ಇದನ್ನ ಧ್ವನಿ ಮಾಡ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ನಮ್ಮ ಟೀಮ್ ಯಾರೋ ಒಬ್ಬ ಹೇಳ್ತದ ಇವನ ಹತ್ರ ಟೀಮು ಇಲ್ಲ ಎಂಥದ್ದು ಇಲ್ಲ ಒಬ್ಬನೇ ಹೇಳ್ತಾನೆ ಅಂತ. ಟೀಮ್ ಅಂತಂದ್ರೆ ಇವ್ರು ಅನ್ಕೊಂಡಿದ್ದಾರೆ ಕಾಕಿ ಬಟ್ಟೆ ಹಾಕೊಂಡು ದಮ್ ಹೊಡ್ಕೊಂಡು ಟೀ ಕುಡ್ಕೊಂಡು ಟೀ ಅಂಗಡಿ ಹತ್ರ ಅವ್ರ ಬಗ್ಗೆ ಮಾತಾಡೋದು ಚುಡಾಯಿಸೋದು ಈ ವಸೂಲಿ ಹೆಂಗ್ ಮಾಡೋದು ಅದೆಲ್ಲ ಟೀಮು. ಟೀಮ್ ಅಂತಂದ್ರೆ ಕಣ್ಣಿಗೆ ಕಾಣಿಸ್ಬಾರ್ದು, ಅದೇ ಕೆಲಸ ಆಗ್ಬೇಕು. ಸೊ ಇದನ್ನ ಟೀಮ್ ಅಂತ ನಾವು ಅನ್ಕೊಂಡಿದೀವಿ. ಬಿಲೀವ್ ಇಟ್ ಆರ್ ನಾಟ್, ಇಂಡಿಯಾದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ, ರಾ ಇದೆಯಲ್ಲ ಗೊತ್ತಿಲ್ಲ, ಸಿಟಿ ಇಂಟೆಲಿಜೆನ್ಸ್ ಇದೆಯಲ್ಲ, ಪೊಲೀಸ್ ಇಂಟೆಲಿಜೆನ್ಸ್ ಗೊತ್ತಿಲ್ಲ, ಅದಕ್ಕಿಂತ ದೊಡ್ಡ ನೆಟ್ವರ್ಕ್ ಅನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ಈ ದೇಶದ ನಾಗರಿಕನಾಗಿ ಈ ದೇಶವನ್ನ ಒಂದು ಒಳ್ಳೆ ಆಡಳಿತದಲ್ಲಿ ಇರ್ಬೇಕು ಅನ್ನೋದು ಒಂದು ನನ್ನ ಆಸೆ. ಈ ಸಮಾಜ ನಗ್ತಾ ಇರಬೇಕು, ಈ ಸಮಾಜದಲ್ಲಿ ಶೋಷಣೆ ಆಗಬಾರ್ದು. ಸೊ ಹಾಗಾಗಿ ಒಂದು ಇಂಟೆಲಿಜೆನ್ಸ್ ನೆಟ್ವರ್ಕ್ ಬೇಕಾಗಿದೆ. ಸೊ ನಾನು ಒಬ್ಬನೇ ಕಾಣಿಸ್ಬೋದು, ಬಟ್ ನನ್ನ ಹಿಂದ್ಗಡೆ ಲಕ್ಷಾಂತರ ವಾಲಂಟಿಯರ್ಸು CM ಆಫೀಸಲ್ಲಿ ಉಚ್ಚೆ ಇಟ್ಟೋದು ಗೊತ್ತಾಗುತ್ತೆ ನನಗೆ. ಇಷ್ಟು ಇನ್ನು ಇದಕ್ಕಿಂತ ನಾನು ಏನು ಹೇಳ್ಬೇಕಾಗಿಲ್ಲ. CM ಆಫೀಸಲ್ಲಿ ಯೂರಿನ್ ಮಾಡಿದ್ರು ಕೂಡ ನನಗೆ ಗೊತ್ತಾಗೋವಂಥ ನೆಟ್ವರ್ಕ್ನ ನಾನು ಈ ಜಗತ್ತಲ್ಲಿ, ಈ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಮೇಂಟೈನ್ ಮಾಡ್ತೀನಿ. ಇಟ್ಸ್ ನಾಟ್ ಓನ್ಲಿ ಇಂಡಿಯಾ, ಐ ಹ್ಯಾವ್ ಎ ನೆಟ್ವರ್ಕ್ ಈವನ್ ಅಬ್ರಾಡ್. ಏನಂತಂದ್ರೆ ದೇಶವನ್ನ ಕಾಪಾಡಬೇಕಾಗಿದೆ. ಇಟ್ಸ್ ಫಂಡಮೆಂಟಲ್ ಡ್ಯೂಟಿ ಆನ್ ಮೈ ಶೋಲ್ಡರ್ಸ್. ಒಬ್ಬ ನಾಗರಿಕನಾಗಿ ದೇಶದ ಸಂವಿಧಾನ ಫಂಡಮೆಂಟಲ್ ಡ್ಯೂಟಿ ಅಂತ ಕೊಟ್ಟಿದೆ, ಅದು ನಾನು ಪಾಲನೆ ಮಾಡ್ತಿದ್ದೀನಿ. ಜಗದೀಶ್ ಅವ್ರಿಗೆ ಯಾಕ್ರಿ ಊರು ಸಬ್ರಿ ಲಾಯರ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ, ಯಾಕೆ ನಿಮ್ಗೆ ಇವೆಲ್ಲ ಬೇಕಾ ಅಂತ ಕೇಳ್ತಿದ್ದಾರೆ. ವಂಡರ್ಫುಲ್ ಕ್ವಶನ್. ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈ ಬೆಂಗಳೂರು ಊರಿದೆಯಲ್ಲ, ನಮ್ಮ ತಾತ ಆದಂತ ಕೆಂಪೇಗೌಡರದು ಅವ್ರು ಬಿಟ್ಟು ಹೋಗಿದ್ದಾರೆ. ಸೊ ನಮಗೆ ಈ ಬೆಂಗಳೂರು ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದೆ. ಯಾಕಂದ್ರೆ ನಮ್ಮ ಪೂರ್ವಿಕರು 500 ವರ್ಷಗಳ ಹಿಂದೆ ಈ ಬೆಂಗಳೂರನ್ನ, ಈ ಯಲಹಂಕ ನಾಡಪ್ರಭು ಆಗಿದ್ದಂತ ಕೆಂಪೇಗೌಡರ ತಂದೆ, ಕೆಂಪೇಗೌಡರ ತಂದೆ 70 ವರ್ಷ ಯಲಹಂಕನ ಆಡಳಿತ ಮಾಡ್ತಾರೆ. ತದನಂತರ ಮಗನ ಕೆಂಪೇಗೌಡನ ಕೈಗೆ ಆಡಳಿತ ಕೊಟ್ಟಾಗ ಕೆಂಪೇಗೌಡ ಮಗನ ಜೊತೆ ಸೇರಿ ವೀರಣ್ಣ ಗೌಡ ಅಂತ ಮೋಸ್ಟ್ಲಿ ಅವರು ಮತ್ತೆ ಅವರ ಮಂತ್ರಿ ಸೇರಿ ಈ ಬೆಂಗಳೂರನ್ನು ಈ ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿ, ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಫೋರ್ಟ್ಸು, ಟ್ರೇಡ್ ಸೆಂಟರ್ಸ್, ಎಕ್ಕಿಪೇಟೆ, ಬಳೆಪೇಟೆ, ಅದೆಲ್ಲ ಕ್ಯಾಂಟ್ ಅಂತ ಹೇಳ್ತಾರೆ. ಮತ್ತೆ ದೇವಸ್ಥಾನಗಳು, ನಂಬಿಕೆ ಬರ್ಲಿಕ್ಕೆ ದೇವಸ್ಥಾನಗಳು, ಮತ್ತೆ ಸಿಟಿನಲ್ಲಿ ಕೆರೆಗಳು, ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಕ್ಯಾಂಟು, ಇದೆಲ್ಲ ಅದನ್ನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಈ ಸಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಮ್ಮ ಪೂರ್ವಿಕರು ಬಿಟ್ಟು ಹೋಗಿರುವಂತ ಈ ಬೆಂಗಳೂರು ಸಿಟಿಗೆ ನಂಗೊಂದು ಅಟ್ಯಾಚ್ಮೆಂಟ್ ಇದೆ. ಇದು ಮಾಫಿಯಾಗಳು ರೂಲ್ ಮಾಡಕ್ ಹೋದ್ರೇನೋ, ಮಾಫಿಯಾ ನಡ್ಸಕ್ ಹೋದ್ರೇನೋ, ನಾವುಗಳು ಎಲ್ಲೋ ಒಂದ್ ಕಡೆ ಆ ಮಾಫಿಯಾನ ಮಟ್ಟ ಹಾಕ್ಲೇಬೇಕಾಗತ್ತೆ. ಪಾಸಿಬಲಿ ಐ ಮೇ ಲುಕ್ ವೆರಿ ಸಿಂಪಲ್ ಅಂಡ್ ಅಲೋನ್, ಬಟ್ ಐ ಆಮ್ ವೆರಿ ಪವರ್ಫುಲ್. ನನಗೆ ಈ ದೇಶದ ಸಂವಿಧಾನದ ಜ್ಞಾನ ಇದೆ, ನನಗೆ ಇನ್ಫಾರ್ಮೇಶನ್ ಜ್ಞಾನ ಇದೆ. ಆಮೇಲೆ ಇನ್ಫಾರ್ಮೇಶನ್ ಇಸ್ ಪವರ್ ಅಂತ ನನಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಯಾವ ವ್ಯಕ್ತಿಗೆ ಈ ಮಾಹಿತಿ ಗೊತ್ತಿರ್ತದೋ ಆ ವ್ಯಕ್ತಿ ಪವರ್ಫುಲ್ ಅಂತ ಗೊತ್ತಿದೆ. ಈ ಎಂಟೈರ್ ಆಟೋ ಮಾಫಿಯಾನ ಟಚ್ ಮಾಡಕ್ ಮುಂಚೆ ನಾನು ಮಾನಸಿಕವಾಗಿ ರೆಡಿ ಆಗಿದ್ದೀನಿ. ಆಮೇಲೆ ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಕಲೆ ಹಾಕಿದೀವಿ. ಅದು ವಿಡಿಯೋ ಎವಿಡೆನ್ಸಸ್ ಆಗಿರ್ಬೋದು. ಇವತ್ತು ಹೇಳ್ತಾರಲ್ಲ, ಮೆಜೆಸ್ಟಿಕ್ ನಲ್ಲಿ ರಾತ್ರಿ ಆದ್ರೆ ದರೋಡೆ ಮಾಡ್ತಾರಂತೆ, ಅಂತ ಒಂದು ಆಟೋ ಡ್ರೈವರ್ಗಳು ಕೂಡ ಇದಾರೆ ಅಂತ ಅಲ್ಲೇ ಟೀಮ್ ಆಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದ್ರು. ನನ್ನ ಕನ್ವರ್ಸೇಷನ್ ಲೈವ್ ಫೇಸ್ಬುಕ್ ಅಲ್ಲಿ ಲೈವ್ ತೋರಿಸಿದ್ದೀನಿ. ನನಗೆ ಟೀಮ್ ಅಂತಂದ್ರೆ ಬೆಳಗ್ಗೆ ಎದ್ರು ಗನ್ಗಿನ್ ಇಟ್ಕೊಂಡು ಬರೋಂಥದ್ದಲ್ಲ, ಇಲ್ಲ ಅಂತ ಅವಶ್ಯಕತೆ ಇದ್ರೆ ಲಾಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗ ಕೂಡ ನಮ್ ಗನ್ಮೆನ್ಗಳು ಅದೇ ಹೇಳಿದ್ನಲ್ಲ, ನಾನು ಸ್ಟ್ರೀಟ್ ಫೈಟರ್ಸ್ಗೆ ಸ್ಟ್ರೀಟ್ ಫೈಟರು, ಅಥವಾ ಇಲ್ಲಪ್ಪ ನನಗೆ ಈ ದೇಶದ ಕಾನೂನು ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಇದೆ ಅಂತಂದ್ರೆ ಪೆನ್ನಲ್ಲಿ ಹೋರಾಟ ಮಾಡೋಣ, ಅದಕ್ಕೂ ರೆಡಿ ಇದ್ದೀನಿ. ನಾನು ಯಾವ್ದು ಅಕ್ರಮ ಮಾಡ್ತಾ ಇಲ್ಲ, ನಾನು ಯಾವ್ದು ಮೀಟರ್ ಹಾಕ್ದಿರ ಓಡಿಸ್ತಾ ಇಲ್ಲ, ನಾನು ಆಟೋ ಡ್ರೈವರು ಅಲ್ಲ. ನಿಮಗೆ ಅನ್ನ ಸಿಗ್ತಾ ಇರೋದು, ಈ ಕನ್ನಡಿಗರು ನಿಮ್ಮ ಆಟೋ ಹತ್ತಿದ್ರೆ ನಿಮಗೆ ಅನ್ನ ಸಿಕ್ಕುತ್ತೆ, ನೀವು ಚೆನ್ನಾಗಿರ್ತೀರಾ. ಈ ನಿಮ್ಮ ಆಟೋಗೆ ಹತ್ತೋ ಅಂತ ಆಟೋ ಕಸ್ಟಮರ್ಸ್ಗೆ ಎಕ್ಸ್ಪ್ಲಾಯ್ಟೇಷನ್ ಇದೆಯಲ್ಲ, ಇನ್ ದ ನೇಮ್ ಆಫ್ ಕನ್ನಡ. ಯಾರಾದ್ರೂ 126 ಪ್ರತಿಯೊಬ್ರು ಕೂಡ ರ್ಯಾಪಿಡೋನ ಅದಕ್ಕೆ ಆಪ್ ಅನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಇವರು 500 ರೂಪಾಯಿ ಕೇಳ್ತಾರೆ. 500 ರೂಪಾಯಿ ಕೇಳಿದಾಗ ಅವನು 126 ರೂಪಾಯಿ ಆಗುತ್ತೆ ಅಂತ ಹಿಂದಿನಲ್ಲಿ ಹೇಳ್ಬಿಟ್ರೆ ಅವನು, ಇವರು ಕನ್ನಡ ಅಂತ ಇಟ್ಕೊಂಡು ಅವನಿಗೆ ಏನೋ ಕನ್ನಡಿಗರ ಮೇಲೆ ದೌರ್ಜನ್ಯಕ್ಕೆ ಬತ್ಯಾ ಅಂತೇಳಿ ಹೊಡಿಯಕ್ಕೆ ಹೋಗಿ ಕನ್ನಡ ಅನ್ನೋ ಪದವನ್ನ ಅಥವಾ ಕನ್ನಡ ಅನ್ನೋ ಆ ಒಂದು ಮೆಕ್ಯಾನಿಸಮ್ನ ವಸೂಲಿ ಆಗಕ್ಕೆ ಯೂಸ್ ಮಾಡ್ತಾರೆ. ಏನ್ ಕನ್ನಡ ಏನು ಇವ್ರ ಅಪ್ಪನಾಸ್ತಿನ? ಆಮೇಲೆ ಕನ್ನಡ ಅನ್ನೋದ್ರ ಇತಿಹಾಸ ಗೊತ್ತಾ? ಆಮೇಲೆ ಕನ್ನಡದ ವ್ಯಾಕರಣ ಗೊತ್ತಾ? ಸಂಧಿಗಳು ಗೊತ್ತಾ? ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕವಿಗಳಿಗೆ ರಾಷ್ಟ್ರಕವಿ ಕುವೆಂಪು ಕುವೆಂಪು ರೀತಿ ಎಷ್ಟು ರಾಷ್ಟ್ರ ಪ್ರಶಸ್ತಿ ಅಂತ ಬಂದಿದೆ ಗೊತ್ತಾ? ಕನ್ನಡ ಎಷ್ಟು ಇತಿಹಾಸ ಇದೆ ಅಂತ, ಕನ್ನಡದಲ್ಲಿ ಯಾವ ರಾಜರ ಆಡಳಿತ ಮಾಡಿದಾರೆ ಗೊತ್ತಾ? ಏನು ಗೊತ್ತಿಲ್ಲ ಅವ್ರಿಗೆಲ್ಲ ಗೊತ್ತಿದ್ರೆ ಸ್ಕೂಲಲ್ಲಿ ಪ್ರೊಫೆಸರ್ ಆಗ್ತಾ ಇದ್ರು. ಅಲ್ಲಿ ಸ್ಕೂಲಲ್ಲಿ ನೆಟ್ಟಿಗೆ ಓದಿಲ್ಲ ಅಂತಾನೆ ಇಲ್ಲಿಗೆ ಬಂದಿರೋದು. ಇಲ್ಲ, ವಿದ್ಯಾವಂತರು ಇದಾರೆ, ಇಲ್ಲ ಅಂತ ಹೇಳ್ತಾರೆ. ನಾನು ಅವ್ರನ್ನ ತುಚ್ಛವಾಗಿ ಕಾಣ್ತಾ ಇಲ್ಲ, ಬಟ್ ಅವರ ಎಕ್ಸ್ಪ್ಲಾಯ್ಟೇಷನ್, ಅವರ ಮಾಫಿಯಾ ವಿರುದ್ಧ ನನ್ನ ಧ್ವನಿಯೇ ಹೊರತು. ಅದರಲ್ಲೂ ಕೂಡ ಒಳ್ಳೆ ಆಟೋ ಡ್ರೈವರ್ಸು ಇದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ನಮ್ಗೆ ಶಂಕರನಂತರ ಆಟೋ ಡ್ರೈವರ್ಸು ಇದಾರೆ, ಆಮೇಲೆ ಲೂಟಿ ರಾಜಗಳು ಇದಾರೆ. ಸೊ ನಮ್ಮ ಧ್ವನಿ ಏನಿದ್ರು ಲೂಟಿ ರಾಜಗಳ ವಿರುದ್ಧ ಹೊರತು ಆಟೋ ರಾಜಗಳ ವಿರುದ್ಧ ಅಂತೂ ಅಲ್ಲ ಮೇಡಮ್. ಲಾಯರ್ ಜಗದೀಶ್ ಅವರು ಬರೀ ಫೇಸ್ಬುಕ್
ಯೂಟ್ಯೂಬ್ ಅಲ್ಲೇ ಇವ್ರು ಹೋರಾಟ ಮಾಡ್ತಾರೆ, ಲೀಗಲ್ ಆಗಿ ಯಾವುದು ಮಾಡಲ್ಲ. ಮೇಡಮ್ ಈಗ ನೀವೇ ಹೇಳಿದ್ರಿ ನನ್ನ ಫೇಸ್ಬುಕ್ ಲೈವ್ಗೆ ರಾಮಲಿಂಗಾರೆಡ್ಡಿ ಆದೇಶ ಮಾಡ್ತಾರೆ ಅಂತ. ನಮ್ಮ ದೇಶದ ಪ್ರಜಾತಂತ್ರದಲ್ಲಿ ಹೋರಾಟಕ್ಕೆ ಒಂದು ಬೆಲೆ ಅಂತ ಇದೆ. ಓಕೆ, ಫ್ರೆಂಚ್ ರೆವಲ್ಯೂಷನ್ ಆಗಿರ್ಬೋದು, ನೀವು ಪ್ರಪಂಚದಲ್ಲಿ ಆಗಿರುವಂತ ಯಾವುದೇ ರೆವಲ್ಯೂಷನ್ ತಗೊಳ್ಳಿ, ಆ ಬೀದಿನಲ್ಲಿ ನಿಂತು ಹೋರಾಟ ಮಾಡಿದ್ರಿಗೆ ಒಂದು ಬೆಲೆ ಅಂತೂ ಇದ್ದೇ ಇದೆ. ಸೊ ಈಗ ಕೆಲವರಿಗೆ ಅಡ್ವೊಕೇಟ್ ಇಟ್ಕೊಂಡು ನಾನು ಅಡ್ವೊಕೇಟ್ ಆಗಿ ಏನೋ ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡೋ ಅವಶ್ಯಕತೆ ಅಂತ ನನಗನ್ಸಿಲ್ಲ. ಯಾಕಂದ್ರೆ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಂತ ನನಗೆ ಗೊತ್ತು. ಆಮೇಲೆ ಇದಕ್ಕೆ ಎಕ್ಸಾಂಪಲ್ ಕೊಟ್ಟರು ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಗಾಂಧಿ ಖುದ್ದು ಏನೋ ಅಡ್ವೊಕೇಟ್ ಆಗಿ ಸ್ವತಂತ್ರ ಬೇಕು ಅಂತ ಪಿಟಿಷನ್ ಹಾಕ್ಬೋದಾಗಿತ್ತಲ್ಲ, ಬೀದಿಗೆ ಯಾಕೆ ನಿಂತ್ಕೊಂಡು ಹೋರಾಟ ಮಾಡಿದ್ರು, ಉಪ್ಪಿನ ಸತ್ಯಾಗ್ರಹ ಯಾಕೆ ಮಾಡಿದ್ರು, ಒಬ್ಬ ಅಡ್ವೊಕೇಟ್ ಆಗಿ ಬ್ಯಾರಿಸ್ಟರ್ ಆಗಿ ಸೌತ್ ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿ ಇಂಗ್ಲೆಂಡ್ ಅಲ್ಲಿ ಓದಿ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡ್ಕೊಂಡ್ ಬಂದು ಇಂಡಿಯಾದಲ್ಲಿ ಬಟ್ಟೆ ಬಿಚ್ಕೊಂಡು ಏನೋ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬೀದಿಗೆ ಇಳಿದು ಹೋರಾಟ ಮಾಡಿದ್ರು. ಕಾರಣ ಯಾಕೆ ಅಂದ್ರೆ ಹೋರಾಟಕ್ಕೆ ಬಗ್ಗುವಂತ ವ್ಯವಸ್ಥೆ ಇದೆ, ಹಾಗಾಗಿ ಹೋರಾಟ ಮಾಡೋಂಥ ಅವಶ್ಯಕತೆ ಇದೆ. ಈಗ ಕೋರ್ಟ್ಗೆ ಯಾಕೆ ಬರ್ಡನ್ ಮಾಡಬೇಕು? ನಮ್ಮ ಭಾರತದಲ್ಲಿ 5 ಕೋಟಿ ಕೇಸುಗಳು ಪೆಂಡಿಂಗ್ ಇದೆ. ಪ್ರತಿದಿನ 6,000 ಕೇಸ್ ಆಡಪ್ ಆಗುತ್ತಂತೆ. ಇರೋ ಕೇಸ್ಗಳನ್ನ ಡಿಸ್ಪೋಸ್ ಮಾಡಕ್ಕೆ ನಮ್ಮ ಹತ್ರ ಜಡ್ಜ್ಗಳಿಲ್ಲ, ಕೋರ್ಟ್ಗಳಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಲ್ಲ, ಸರ್ಕಾರಿ ವಕೀಲರುಗಳಿಲ್ಲ. ಈಗ ನಾನು ಹೋಗಿ PL ಹಾಕೋದು ಅಂತಂದ್ರೆ ನೀವು ಹಾಕೊಳ್ಳಿ, ಬೇಡ ಅಂದ್ರೆ ಯಾರು ಪಬ್ಲಿಕ್ ಹಾಕೊಳ್ಳಿ. ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಬೀದಿನಲ್ಲಿ ಹಿಡಿದು ಹೋರಾಟ ಮಾಡಿ ನನ್ನ ಧ್ವನಿಗೆ ಒಂದು ಬೆಲೆ ಅಂತ ಇದೆ. ವ್ಯವಸ್ಥೆಗೆ ಯಾವ ರೀತಿ ಒಬ್ಬ CMಗೆ ಎಷ್ಟೊಂದು ಬೆಲೆ ಇದೆಯೋ, ಒಬ್ಬ ಜಡ್ಜಿಗೆ ಯಾವ ರೀತಿ ಬೆಲೆ ಇದೆಯೋ, ಸಾಮಾಜಿಕವಾಗಿ ನನ್ನ ಧ್ವನಿಗೆ ಒಂದು ಬೆಲೆ ಅಂತ ಇದೆ. ಸೊ ನನ್ನ ಧ್ವನಿ ಕೆಲಸ ಆಗ್ತಾ ಇದೆ. ಈಗ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡೋದು ಸೀಸ್ ಮಾಡಿ ಅಂತ. ಓಕೆ, RTO ಮತ್ತೆ ಇವರು ಏನೋ ಟ್ರಾಫಿಕ್ ಪೊಲೀಸ್ ಅವ್ರ ಮೇಲೆ 120 ಕೋಟಿ ವಸೂಲಿ ಬರ್ತಾ ಇದೆ, ನಿಜನೇನಪ್ಪ ಅಂತ ಕೇಳಿದಕ್ಕೆ ಫೀಲ್ಡ್ ಹೇಳಿದ್ರು. ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಟ್ಯಾಕ್ಸಿಗೆ ವೈಟ್ ಬೋರ್ಡ್ ಗಾಡಿಗಳನ್ನ ಓಡಿಸಬಹುದು ಅಂತ ಆದೇಶ ಮಾಡಿದ್ರು. ಗವರ್ಮೆಂಟ್ ಮಾಡದಲ್ಲ ಕೆಲಸ ನೀವು ಮಾಡಿದ್ದೀರಾ, ನಿಮ್ಮ ಮಾತಿಗೆ ರಾಮಲಿಂಗಾರೆಡ್ಡಿ ಅವರು ಎದ್ದಿದ್ದಾರೆ. ಇಲ್ಲ ಮೇಡಮ್, ಆತರ ಅಂತೆಲ್ಲ. ಈಗ ನಾನು ಅದನ್ನ ದೊಡ್ಡಸ್ಕಿ ಅಂತ ಹೇಳ್ಕೊಳಕ್ಕಾಗಲ್ಲ. ಜನರು ನಮ್ಮ ಪರವಾಗಿದ್ದಾರೆ. ಈಗ ನಾನು ಅದು ಲೈವ್ ಮಾಡಿದಾಗ ಅಲ್ಲಿ ಲಕ್ಷಾಂತರ ಕಮೆಂಟ್ಸ್ ಆಗ್ತಾರೆ, ಶೇರ್ ಮಾಡ್ತಾರೆ. ಇಟ್ ಬಿಕಮ್ಸ್ ನನ್ನ ಧ್ವನಿ ಪಬ್ಲಿಕ್ ಡೊಮೈನ್ ಅಲ್ಲಿ ಒಂದು ರಿಪೀಟೆಡ್ ವೈರಸ್ ತರ ವಾಯ್ಸ್ ಆಗುತ್ತೆ. ಸೊ ಪಾಸಿಬಲಿ ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ಈಗ ಸಿಸ್ಟಮ್ ನನ್ನ ಧ್ವನಿಗೆ ವರ್ಕ್ ಆಗ್ತಾ ಇದೆ ಅಂತಂದ್ರೆ ನಾನು ಯಾಕೆ ಬೀದಿಗಿನಲ್ಲಿ ಅವ್ರೇನೋ ಆಟೋದನ್ನೇ ಬಾರೋ ಜಗ ಅಂತಾರೆ. ಈಸ್ ದಿಸ್ ಲ್ಯಾಂಗ್ವೇಜ್ ವಾಟ್ ದೇ ಯೂಸ್? ಸೊ ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಯೂಸ್ ಮಾಡ್ತಾರ. ಅಲ್ಲೆಲ್ಲೋ ಮಂಗಳೂರಲ್ಲಿ ಯಾವನೋ ಹೋಗ್ತಾ ಇದ್ರೆ ಕಾಗೆ ಬಟ್ಟೆ ಹಾಕೊಂಡು ಲೇ ಜಗ ಇಲ್ಲಿ ಬಂದು ಹೋರಾಟ ಮಾಡೋ ಅಂತ. ಅಲ್ಲ, ನೀವ್ಗೆ ಬಾರೋ ಏನೋ ಕಾಸು ಕೊಡ್ತೀನಿ ಮೀಟರ್ ಹಾಕೊಂಡ್ರೆ ನೀವೇ ಮೀಟರ್ ಹಾಕ್ದವ್ರು, ನೀನೆಲ್ಲೋ ಮಂಗಳೂರಲ್ಲಿ ಕುತ್ಕೊಂಡು ಬಾರೋ ಜಗ ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನ್ ಇವರೆಲ್ಲ ಏನು ಕಾರ್ಟೂನ್ಸಾ? ನನ್ ಕೆಲವೊಂದು ಟೈಮ್ ಅನ್ಸುತ್ತೆ ಐ ಡೋಂಟ್ ಟೇಕ್ ದಮ್ ಸೀರಿಯಸ್ಲಿ. ಬಟ್ ಡೆಫಿನೆಟ್ಲಿ ಈ ಒಂದು ಮಾಫಿಯಾನ ಕ್ರ್ಯಾಕ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಸಾಮಾನ್ಯ ಜನರಿಗೆ ಮೇಡಮ್ ನಾನು ಮಾಡ್ತಾ ಇರುವಂತ ಕೆಲಸ ರೀಚ್ ಆಗಿದೆ. ಅಂಡ್ ಪೀಪಲ್ ಆರ್ ವಿತ್ ಮೀ. ನನಗೆ ಜನರ ಜೊತೆ ಇದ್ದಾರೆ, ನಾನು ಜನರ ಜೊತೆ ಬದುಕ್ತಾ ಇದ್ದೀನಿ. ಸೊ ಜನರು ನನ್ನ ಜೊತೆ ಇರ್ಬೇಕಾದ್ರೆ ನೀನ್ ಎಂತ ಮಾಫಿಯಾ ಬೇಕಾದ್ರೆ ಎದುರಾಕಂತೀನಿ, ನನಗೇನು ಸಮಸ್ಯೆ ಇಲ್ಲ. ಜಗದೀಶ್ ಅವರು ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಅಲ್ಲ ಮೇಡಮ್, ಕಾಂಟ್ರವರ್ಸಿ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಅನ್ಕೊಂಡು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅಲ್ಲೆಲ್ಲ SP ಹೊಡೆಯಕ್ಕೆ ಹೋಗಿ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. DK ಶಿವಕುಮಾರ್ ನಟು ಬೈಟೈಟ್ ಮಾಡ್ತೀನಿ ಟ್ರೆಂಡಿಂಗ್ ಅಲ್ಲಿ ಇರ್ತೀರಿ. ಜಗದೀಶ್ ಯಾಕೆ ಮೇಡಮ್ ಇರಬಾರ್ದು? ನನ್ನ ಪ್ರಶ್ನೆ. ಈ ದೊಡ್ಡವರೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರ್ಬೋದು, ಜಗದೀಶ್ ಮಾತ್ರ ಟ್ರೆಂಡಿಂಗ್ ಅಲ್ಲಿ ಇರಬಾರ್ದಾ? ಅವರೆಲ್ಲ ಮುಗಿಯೋ ಸಮಯ ಅಂದ್ರೆ ಅವ್ರದೆಲ್ಲ ಕ್ಲಾಕ್ ಮುಗಿತಾ ಇದೆ, ನಮ್ದು ಕ್ಲಾಕ್ ಈಗ ಶುರು ಆಗ್ತಾ ಇದೆ ಮೇಡಮ್. ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೋತ್ಸಾಹ ಮಾಡೋಂತ ಐ ಥಿಂಕ್ ಪೀಪಲ್ ಹೂ ಕ್ಯಾನ್ ಇನ್ಸ್ಪೈರ್ ದ ಸೊಸೈಟಿ ಮೋಸ್ಟ್ ಇಂಪಾರ್ಟೆಂಟ್. ನನಗೂ ದುಃಖ ಇದಿಲ್ಲ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ನನಗೆ ಸಾರೋಸು ಮತ್ತೆ ದುಃಖಗಳಿಂದ ನಾನೇನು ದೂರ ಇಲ್ಲ. ಅದು ಕೂಡ ನನ್ನನ್ನು ಕೂಡ ಕಾಡುತ್ತೆ, ಸಮಾಜವನ್ನ ಹೇಗೆ ಕಾಡುತ್ತೆ ನನಗೂ ಕಾಡುತ್ತೆ. ಬಟ್ ಐ ವಾಂಟ್ ಟು ಸಿ ಎ ಸ್ಮೈಲ್ ಆನ್ ದಿ ಸೊಸೈಟಿ. ಈ 6 ಕೋಟಿ ಕನ್ನಡಿಗರ ಮುಖದಲ್ಲಿ ಒಂದು ದಿವಸ ನಾನೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡ್ಬೇಕನ್ನೋ ಒಂದು ಆಸೆ ಅಂತೂ ಇದೆ. ಮೋಸ್ಟ್ಲಿ ಸೆಲ್ಫಿಶ್ನೆಸ್ ಅಂದ್ರೂ ಏನು ಮಾಡ್ಕೊಂಡಿಕ್ಕಾಗಲ್ಲ. ಬಟ್ ಐ ಆಮ್ ಗೋನ್ ಟು ಡೂ ಇಟ್. ಆಮೇಲೆ ಇಷ್ಟು ಆಟೋ ಡ್ರೈವರ್ಗಳು ಕೆಟ್ಟ ಭಾಷೆಗಳಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಕೂಡ ಸಿಸ್ಟಮ್ಮು ನ್ಯಾಯದ ಪರವಾಗಿ ವರ್ಕ್ ಆಗ್ತಾ ಇದೆ. ಸೊ ಅಲ್ಲಿಗೆ ಆಟೋ ಡ್ರೈವರ್ಸ್ ಅರ್ಥ ಮಾಡ್ಕೊಳ್ಬೇಕು, ನ್ಯಾಯಕ್ಕೆ, ಸಂವಿಧಾನಕ್ಕೆ, ಜನರ ಕೂಗಿಗೆ ಬೆಲೆ ಇದೆ ಅಂತ. ಇವ್ರು ಏನೇ ಮಾಡಿದ್ರು ಕೂಡ ಇಷ್ಟು ದಿನ ಆಟ ಆಡ್ಕೊಂಡ್ಬಂದ್ರು. ರಾಮಲಿಂಗಾರೆಡ್ಡಿ ನಮ್ ಚಿಕ್ಕಪ್ಪ ಅನ್ಕೊಂಡು, ರಾಮಲಿಂಗಾರೆಡ್ಡಿನೂ ಪಾಪ ವೋಟ್ ಬ್ಯಾಂಕ್ ಇವರೆಲ್ಲ ಕೇಳ್ತಾ ಇದ್ರು. ವೆನ್ ಐ ಎಂಟರ್ಡ್, ರಾಮಲಿಂಗಾರೆಡ್ಡಿ ಇವ್ರಿಗೆ ಸರಿಯಾಗಿ ಬಕೆಟ್ ಕೊಟ್ಟಿದ್ದಾರೆ. ಲಾಯರ್ ಜಗದೀಶ್ ಅವರಿಗೆ CM ಆಗೋ ಆಸೆ ಇದೆಯಾ? ಮೇಡಮ್ ಯಾಕೆ ಇರಬಾರ್ದು ಮೇಡಮ್? ನಿಖಿಲ್ ಕುಮಾರಸ್ವಾಮಿ ಬೀದಿಗೆ ಬಂದು ಹೇಳ್ತಾರೆ ನಮ್ಮಪ್ಪ ಇನ್ನೊಂದ್ಸತಿ CM ಆಗ್ಬೇಕು ಅಂತ. ಹಂಗಾರೆ ಏನ್ CM GP ಕುಮಾರಸ್ವಾಮಿ ಕೊಟ್ಟಿದ್ದೇವೆ ನಾವು? ಬೊಮ್ಮಾಯಿ ಮಗನ್ ನಿಲ್ಸ್ಕೊಂಡು ಹೇಳ್ತಾನೆ ನಾನ್ CM ಆಗ್ಬೇಕು ಅಂತ.
40 ವರ್ಷ ಆ ಗುಲ್ಬರ್ಗನ ಆಡಳಿತ ಮಾಡಿದಂತ ಖರ್ಗೆ ಸಿಂಗಾಪುರ್ ಮಾಡಬಹುದಾಗಿತ್ತು, ಡೆಲ್ಲಿಗೆ ಹೋಗ್ತಿದ್ರು, ಹಳ್ಳಿಯಿಂದ ಡೆಲ್ಲಿ ಕಳ್ಸಿದ್ರು. ಮಗ ಪ್ರಿಯಾಂಕನ್ ಕೇಳಿದ್ರು, ಏನಪ್ಪಾ ಅಂದ್ರೆ ನಾನು CM ಆಗ್ಬೇಕು ಅಂತಾನೆ. ಹಂಗಾರೆ ಏನ್ ಪ್ರಿಯಾಂಕಾ ಖರ್ಗೆ ಒಬ್ಬನೇ ಆಗ್ಬೇಕಾ? ಯಾಕೆ ನಾರಾಯಣ ಸ್ವಾಮಿ ಮಗ ನಾನು, ನನ್ನ ಅಪ್ಪ ನಾರಾಯಣ ಸ್ವಾಮಿ, ನಾನು ಯಾಕೆ CM ಆಗ್ಬಾರ್ದು? ಏನ್ ತಪ್ಪೇನಿದೆ? ಯಾಕೆ ಏನ್ ಅದೇನಾದ್ರೂ ಯಾರಿಗಾನ GPA ಮಾಡ್ಕೊಟ್ಟಿದೀವಾ? ಕುಮಾರಸ್ವಾಮಿಗೆ GPA ಮಾಡ್ಕೊಟ್ಟಿದೀವಾ? DK ಶಿವಕುಮಾರ್ GPA ಮಾಡ್ಕೊಟ್ಟಿದೀವಾ? ಅದು ಸಿದ್ದರಾಮಯ್ಯಗೆ ಮಾಡ್ಕೊಟ್ಟಿದೀವಾ? ಅಲ್ಲ ಪ್ರಿಯಾಂಕಾ ಖರ್ಗೆ ಮಾಡ್ಕೊಟ್ಟು. ಈ ಡೆಮೋಕ್ರಸಿನಲ್ಲಿ ಮೇಡಮ್ ನಾನು ಆಸೆ ಹುಟ್ಟಾಗ್ತಾ ಇದ್ದೀನಿ ಜನರಿಗೆ. ನಾನು CM ಆಗ್ತೀನಿ ಅಂದ್ರೆ ಕೆಲವರು ಯೋಚನೆ ಮಾಡ್ತಾರೆ, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದಲ್ಲ ಅಂತ. ಎಜುಕೇಟೆಡ್ಸ್ ಪೊಲಿಟಿಕ್ಸ್ ಬರ್ಬೇಕಾಗಿದೆ, ತಾಲೂಕ್ ಮೆಂಬರ್ಸ್ ಆಗ್ಲಿ ಅಂತ ಒಬ್ಬ ಯೋಚನೆ ಮಾಡ್ತಾನೆ. ಜಗದೀಶ CM ಅಂತ ನಾನ್ಯಾಕೆ MLA ನಿಂತ್ಕೊಂಡ್ಬಾರ್ದು, ನಾನ್ಯಾಕೆ ವರ್ಕ್ ಮಾಡಬಾರ್ದು? ಮೇಡಮ್ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಅಲ್ಲೆಲ್ಲೋ ತಹಸೀಲ್ದಾರ್ ಆಗೋದಲ್ಲ, ರಾಜಕಾರಣಿಯಾಗಿ ಪರೋಡಿಗಳು, ರೌಡಿಗಳು, ಕ್ರಿಮಿನಲ್ಗಳು ಆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟೊಂದು ವ್ಯವಸ್ಥೆ ಕೆಟ್ಟೋಗಿರೋದು. ನೀವುಗಳು ಒಳ್ಳೆಯವರು ಬಂದ್ರೆ ಹಳೆ ನೀರು ಹೋಗುತ್ತೆ, ಹೊಸ ನೀರು ಬಂದ್ರೆ ಹೊಸ ನೀರು ಬರೋದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮಗನ್ CM ಆಗ್ತಾನೆ, DK ಶಿವಕುಮಾರ್ CM ಆಗ್ತಾನೆ, ಅವ್ರ ತಮ್ಮ ಅಧ್ಯಕ್ಷ ಆಗ್ತಾನೆ, ಬೊಮ್ಮಾಯಿ ಮಗನು MLA ಆಗ್ತಾನೆ, ಮುಂದೆ ಮಂತ್ರಿನೂ ಆಗ್ತಾನೆ, CM ಆಗ್ತಾನೆ. ಹಾಗಾಗಿ ವಂಶ ಪಾರಂಪರವಾಗಿ ಒಂದು 60-70 ಕುಟುಂಬಗಳು ಕರ್ನಾಟಕದಲ್ಲಿ ಬೇರೂರ್ಕೊಂಡ್ಬಿಟ್ಟಿದೆ. ಇಷ್ಟು ದಿನ ಲೂಟಿ ಮಾಡಿದ್ರು ಅವ್ರ ಜೀವನವನ್ನ ಆ ಆರ್ಥಿಕ ಮತ್ತೆ ಆ ಪವರ್ ಎಂಪೈರ್ನ ಕಟ್ಟಲಿಕ್ಕೆ. ಈಗ ಕಟ್ಟರೆ ಎಂಪೈರ್ನ ನೋಡ್ಕೊಬೇಕಾಗಿದೆ ನೆಕ್ಸ್ಟ್ ಜನರೇಷನ್ಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಮಗಳು ಕರ್ಕೊಂಡ್ಬಂದು MP ಮಾಡ್ತಾನೆ, ಈಶ್ವರ್ ಖಂಡ್ರೆ ಮಗನ್ ನಿಲ್ಸಿ MP ಮಾಡ್ತಾರೆ, ಇವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ ನಿಲ್ಲಿಸ್ತಾರೆ, DK ಶಿವಕುಮಾರ್ ತಮ್ಮನ್ ನಿಲ್ಸ್ಕೊಂತಾರೆ. ಎಲ್ಲ ಹೋಗಿ ಸಿದ್ದರಾಮಯ್ಯ ಮಗನ್ನೇ MLC ಮಾಡ್ಬಿಟ್ರು. ಈಗ ಯಡಿಯೂರಪ್ಪನಿಗೆ ಮಗನೇ ಅಧ್ಯಕ್ಷ ಆಗ್ಬೇಕು, ಕುಮಾರಸ್ವಾಮಿಗೆ ಮತ್ತೆ CM ಆಗ್ಬೇಕು. ಅಯ್ಯಪ್ಪನ ಎದುರೇ ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಕುಮಾರಸ್ವಾಮಿಗೆ. ಅವ್ರ ಆರೋಗ್ಯದ ಬಗ್ಗೆ ನಿಜವಾಗ್ಲೂ ನನಗೆ ಅನುಕಂಪ ಇದೆ. ಯಾಕಂದ್ರೆ ಕುಮಾರ ಅಂದ್ರೆ ನಮಗೂ ಕೂಡ ಹಾರ್ಟ್ ಇದ್ದಂಗೆ, ನಮಗೊಂಥರ ಹಾರ್ಟ್ ಇದ್ದಂಗೆ. ಬಟ್ ಅಟ್ ಸೇಮ್ ಟೈಮ್ ಇಷ್ಟು ಐ ಥಿಂಕ್ ಹದಗೆಟ್ಟಿರೋ ಪರಿಸ್ಥಿತಿಲೂ ಕೂಡ ನಾವು CM ಆಗ್ಬೇಕು ಅಂತ ಇರುವಂತ ವ್ಯಕ್ತಿಗಳು. ಆಮೇಲೆ ಇವರೆಲ್ಲ ಏನ್ ಮಾಡಿದ್ದಾರೆ ಮೇಡಮ್, ಏನ್ ಮಾಡಿದ್ದಾರೆ? ಬೆಂಗಳೂರಲ್ಲಿ 1450 ಕೆರೆಗಳಿತ್ತು 1990ರವರೆಗೂ. 30 ವರ್ಷದಲ್ಲಿ 1250 ಕೆರೆಗಳನ್ನ ನುಂಗಿ ನೀರು ತಿಂದು ಹಾಕಿದ್ದಾರೆ. ಒಂದು ಕೆರೆ 50 ಎಕರೆ ಅನ್ಕೊಂಡ್ರು ಕೂಡ ಹೆಚ್ಚು ಕಡಿಮೆ 70,000 ಕೆರೆ ಜಾಗವನ್ನ ಬೆಂಗಳೂರಲ್ಲಿ ನುಂಗಿ ನೀರು ಕುಡಿದು 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಪಕ್ಷದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು. ಅಲ್ಲ, ಈಗ ಡ್ಯೂಟಿ ಮಾಡಕ್ಕೆ ರಾಜಕಾರಣಿಗಳು ಭ್ರಷ್ಟಾಧಿಕಾರಿಗಳಾಗ್ಬಿಟ್ರೆ ವ್ಯವಸ್ಥೆನ ಸರಿ ಮಾಡಕ್ಕೆ ಯಾರೋ ನಮ್ಮಂತವ್ರು ಬೇಕೇ ಬೇಕಲ್ವಾ? ಅಂಡ್ ವಿ ನೀಡ್ ಟು ಸ್ಯಾನಿಟೈಸ್ ಇಟ್ ಮೇಡಮ್. ಬರೀ ಬೆಳಗ್ಗೆ ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆ, ರಾಜ್ಯ ಸರ್ಕಾರಕ್ಕೆ ಬೆಲೆ ಇಬ್ಬರಿಗೂ ದುಡಿಯೋದೇ ಆಯ್ತು. ಇಬ್ಬರಿಗೂ ಓಟ್ ಹಾಕಿ ಪವರ್ ಕೊಡೋದು ಸಾಮಾನ್ಯ ಮನುಷ್ಯ ವೋಟರು, ಇಬ್ಬರಿಗೂ ತೆರಿಗೆ ಕಟ್ಟೋದು ಅಷ್ಟೇ. ಅದೇ ಸಾಮಾನ್ಯ ಮನುಷ್ಯ ಸಾಯಂಕಾಲ ಮನೆಗೆ ಬಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಬೇಜಾರು ಮಾಡ್ಕೊಂಡು ಹೆಂಡತಿ ಕೇಳಿದ್ರೆ ಮಕ್ಕಳು ಏನೋ ಕೇಳ್ತಾರೆ, ಹೆಂಡತಿ ಏನೋ ಕೇಳ್ತಾಳೆ. ಅವನ ಸಂಪಾದನೆ ಎಲ್ಗೂ ಮ್ಯಾಚ್ ಆಗಲ್ಲ. ಈಗ ನೋಡಿ, ಒಂದು ಸಂಪಾದನೆ ಮ್ಯಾಚ್ ಆಗಲ್ಲ ಅಂತ ಎಷ್ಟೋ ಜನ ಈ 2 ವೀಲರ್ ಟ್ಯಾಕ್ಸಿಗಳನ್ನ ಓಡಿಸಿ ದೇವರ್ ಟ್ರೈಂಗ್ ಟು ಈ ಬೆಲೆ ಏರಿಕೆನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಒಂದು 6 ಲಕ್ಷ ಜನ ಇವತ್ತು ಈ ತಿಂಗಳು EMI ಕಟ್ಟಿಲ್ಲ. ಹಂಗಾರೆ ಅವನೇನ್ ಗಾಂಜಾ ಫಿಲ್ಮ್ ಮಾಡ್ಬೇಕಾ, ಅವ್ನ್ ಕ್ರೈಮ್ ಮಾಡ್ಬೇಕಾ ಅವರು? ನಮ್ಗೇನಂತಂದ್ರೆ ಸಿದ್ದರಾಮಯ್ಯನ ಮಗ MLC ಆಗೋದು ಓಕೆ, ಬಟ್ ಬಡವ್ರ ಮಕ್ಕಳು 2 ವೀಲರ್ಸ್ ಓಡಿಸಬಾರ್ದು, ಆಟೋನೇ ಓಡಬೇಕು, ಕ್ಯಾಬೇ ಓಡಬೇಕು. ಎಲ್ಲ DK ಶಿವಕುಮಾರ್ ತರ ಎಲ್ಲಾರು ಹೆಲಿಕಾಪ್ಟರ್ ಓಡೋ ಅದೃಷ್ಟ ಎಲ್ಲರಿಗೂ ಸಿಗುತ್ತಾ? DK ಶಿವಕುಮಾರ್ ತರ ಸದಾಶಿವದಲ್ಲಿ ಮನೆನೇ ಮಾಡ್ಕೊಳಕ್ಕಾಗತ್ತಾ? DK ಶಿವಕುಮಾರ್ ತರ 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ಈಸ್ ಸೆಕೆಂಡ್ ರಿಚೆಸ್ಟ್ MLA ಇನ್ ಎಂಟೈರ್ ಇಂಡಿಯಾ. ಸೊ ಯಾವ ಅದೃಷ್ಟ ಎಲ್ಲರಿಗೂ ಎಲ್ಲಿ ಬರಕ್ಕಾಗತ್ತೆ? ಹಾಗಾಗಿ ಮೇಡಮ್ ನಾವೆಲ್ಲ ಸಾಮಾನ್ಯ ಮನುಷ್ಯರು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಕಾಮನ್ ಮ್ಯಾನ್ ಶೂಸ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ನೆಮ್ಮದಿಯಿಂದ ಅವ್ನು ಮಲಗಲ್ಲ. ಸೊ ನಾನು ನೆಮ್ಮದಿಯಿಂದ ಮಲಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನ್ ತಪ್ಪು? CM ಆಗ್ತೀನಿ ಮೇಡಮ್, 100% ಹಾಗೆ ಆಗ್ತೀನಿ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಸರ್, ಜಗದೀಶ್ ಅವರು CM ಆದ್ರೆ ಏನೆಲ್ಲ ಚೇಂಜಸ್ ಕಾಣ್ಬೋದು ನಾವು? ಮೇಡಮ್ ಇಲ್ಲಿ ನೋಡಿ, ಮೊದಲನೇದಾಗಿ ನೋಡಿ, ನಮ್ಮ ಈ ಕರ್ನಾಟಕದಲ್ಲಿ 58 ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ ಗೇಟ್ಸ್ ಹಾಕಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 48-50 ಟೋಲ್ ಗೇಟ್ಸ್ ಹಾಕಿದ್ದಾರೆ. ಮೇಡಮ್ ಈಗ ನಾವು ಗಾಡಿ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ವಿ ಪೇ. ಈಗ ಒಂದು ಇನೋವಾ ತಗೊಂಡ್ರೆ ನೀವು ಒಂದು 25-30 ಲಕ್ಷ ರೂಪಾಯಿಂದು 20% ರೋಡ್ ಟ್ಯಾಕ್ಸ್ ಅಂದ್ರೆ 6 ಲಕ್ಷ 6.5 ಲಕ್ಷ ನೀವು ಬರೀ ರೋಡ್ ಟ್ಯಾಕ್ಸ್ ಕಟ್ತೀರಾ. ಆ ಗಾಡಿ ಇರೋವರೆಗೂ ರೋಡ್ ಇಡೀ ಇಂಡಿಯಾದಲ್ಲಿ ಓಡಾಡ್ಲಿಕ್ಕೆ. ಒಂದ್ಸತಿ ನಾವು ಕಟ್ಟಿದ ಮೇಲೆ ಮೇಡಮ್ ಟೋಲ್ ಗೇಟ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಸೊ ಆರ್ ವಿ ಇಂಟು ಡಬಲ್ ಟ್ಯಾಕ್ಸೇಷನ್ ಮೆಥಡ್ ಅಲ್ಲಿ ನಮ್ಮನ್ನ ಲೂಟಿ ಮಾಡ್ತಾ ಇದಾರಲ್ಲ. ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ 1.5 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ, ಇಡೀ ಭಾರತದಲ್ಲಿ 30 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ, ಹಿರಿಯರಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡ್ಬೋದಾಗಿತ್ತಲ್ವಾ? ಯಾಕೆ ನಮ್ಮ ಜನರನ್ನ ಲೂಟಿ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಮಾಡಿಟ್ಕೊಂಡಿದ್ದಾರೆ? ಒಂದೊಂದು ನೋಡಿ, ಇದು ನಮ್ಮ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಟೋಲ್ ಗೇಟ್ಸ್ ಏನಿದೆ, ಪ್ರತಿ ತಿಂಗಳು 35-40 ಕೋಟಿ ಸಂಪಾದನೆ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಕೇವಲ 600 ಕೋಟಿ. 2011ರಲ್ಲಿ ಅವ್ರಿಗೆ ಈ ಒಂದು ಏನೋ ಟೋಲ್ ಗೇಟ್ ನ ಹ್ಯಾಂಡ್ ಓವರ್ ಮಾಡ್ತಾರೆ 20 ವರ್ಷಕ್ಕೆ. ಅವ್ರ ಸಂಪಾದನೆ, ಅವ್ರ ಇನ್ವೆಸ್ಟ್ಮೆಂಟ್ 600 ಕೋಟಿ 2 ವರ್ಷದಲ್ಲಿ ಬಂದ್ಬಿಡ್ತದೆ. 18 ವರ್ಷ ಅಲ್ಲಿ ಲೂಟಿ ಮಾಡಿದ್ದೆಲ್ಲ ಆ ಕಂಪನಿ ಹೆಸರಿಗೆ ಹೋಗುತ್ತೆ. ಯಾಕೆ? ಆ ಜಮೀನ ಕಿತ್ಕೊಳೋದು ಇವರು ರೈತರ ಹತ್ರ, ತೆರಿಗೆ ವಸೂಲಿ ಮಾಡೋದು ಒನ್ಸ್ ಅಗೇನ್ ಕಾಮನ್ ಮ್ಯಾನ್ ಹತ್ರ.
ಕಂಪನಿ ಉದ್ಧಾರ ಆಗತ್ತೆ. ಯಾರೋ GPA ಹೋಲ್ಡರ್ ಇರ್ತಾರೆ, ಯಾರೋ ರಾಜಕಾರಣಿ ಅದನ್ನ ಬೇಕಾದ್ರೆ GPA ಮಾಡಿಕೊಂಡು ವಸೂಲಿ ಮಾಡ್ತಾ ಇರ್ತಾನೆ, ರಾಜಕಾರಣಿನೋ ಅಧಿಕಾರಿಗಳು. ಸೊ ಈ ಲೂಟಿ ಮೆಕ್ಯಾನಿಸಮ್ ಅನ್ನ ಬ್ರೇಕ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಫ್ ಐ ಬಿಕಮ್ ಎ CM, ಕರ್ನಾಟಕದಲ್ಲಿ ಯಾವುದೇ ಟೋಲ್ ಗೇಟ್ ಆಪರೇಷನ್ಸ್ ಆಗಲ್ಲ, ರೋಡ್ಸು ಟೋಲ್ ಗೇಟ್ ಮುಕ್ತವಾಗಿರ್ತದೆ. ಕರ್ನಾಟಕದಲ್ಲಿ 41,000 ಕೆರೆಗಳಿದೆ. ಇದುವರೆಗೂ ಕೆರೆಗಳನ್ನ ಹೂಳೆತ್ತಿಲ್ಲ ಮೇಡಮ್, ಡಿಸಿಲ್ಟ್ ಮಾಡಿಲ್ಲ. 41,000 ಕೆರೆಗಳನ್ನ ಹೂಳೆತ್ತಿದ್ರೆ ಮಳೆಗಾಲದಲ್ಲಿ ಬರುವಂತ ನೀರು ಹೆಚ್ಚಾಗಿ ಶೇಖರಣೆ ಆಗುತ್ತೆ. 1,500 ಅಡಿಗೆ ಬೋರ್ವೆಲ್ ಅಲ್ಲಿ, ರೈತರದ್ದು ಬೋರ್ವೆಲ್ ಅಲ್ಲಿ ನೀರು ಹೊಟ್ಟೋಗಿದೆ, ಗ್ರೌಂಡ್ ವಾಟರ್ ಹೊಟ್ಟೋಗಿದೆ. ಪಾಸಿಬಲಿ ನಾವು ಡಿಸಿಲ್ಟ್ ಮಾಡಿದ ಆಸ್ ಪರ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ 100 ಅಡಿಗೆ ನೀರು ಬರುತ್ತೆ ಅಂತ ಇದೆ. ರೈತರಿಗೆ 100 ಅಡಿಗೆ ನೀರು ಬಂತು ಅಂತಂದ್ರೆ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಬೇರೆ ಯಾವುದೂ ಇಲ್ಲ. ಸುಮಾರು ಒಂದು 20 ಲಕ್ಷ ಐ ಥಿಂಕ್ ರೈತರು ಬೋರ್ವೆಲ್ಸ್ ಇದೆಯಂತೆ. ಅದಕ್ಕೆ ಇಫ್ ಪಾಸಿಬಲ್ ಸೋಲಾರ್ ಪ್ಯಾನಲ್ಸ್ ಈಗ ಪಾವಗಡದಲ್ಲಿ ಯಾವ್ದಾವ್ದೋ ಕಂಪನಿಗಳಿಗಾಗಿ ವಸೂಲಿ ದುಡ್ಡನ್ನು ಮಾಡ್ಕೊಂತ ಇದ್ದಾರೆ. ನಮ್ಮ ರೈತರಿಗೆ ಒಂದು 5 HP ಸಬ್ಸಿಡಿ 90% ಸಬ್ಸಿಡಿ ಲೆಕ್ಕದಲ್ಲಿ ಅಕಸ್ಮಾತ್ ನಮ್ಮಂತರ CM ಆದ್ರೆ ಬೆಳಗ್ಗೆ ಸೂರ್ಯ ಬಂದ ತಕ್ಷಣ ನಾವು ಕೊಡುವಂತ ಸೋಲಾರ್ ಪ್ಯಾನಲ್ ಮತ್ತೆ ವಿಂಡ್ ಮಿಲ್ ಇಂದ ಅವ್ರು ಬೋರ್ವೆಲ್ ಹೋಗ್ಬೇಕು. ಅವರು ಸರ್ಕಾರದ ವಿದ್ಯುತ್ ಮೇಲೆ ಅವಲಂಬಿತರಾಗಿರಬಾರ್ದು. ದೇ ಶುಡ್ ಬಿ ಇಂಡಿಪೆಂಡೆಂಟ್, ಫ್ರೀ ಆಫ್ ಪವರ್. ಅವ್ರಿಗೆ ಏನ್ ಬೆಳಿಬೇಕೋ ಬರ್ಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆವರೆಗೂ ಕರೆಂಟ್ ಓಡಿಸ್ಕೊಳ್ಳಿ. ನಾವು ಡಿಸಿಲ್ಟ್ ಮಾಡ್ಕೊಡ್ತೀವಿ. ರೈತರು ಅನ್ನ ಹಾಕ ರೈತರು ನೇಣಕ್ಕಂಬಾರ್ದು. ಅನ್ನ ಹಾಕ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಾರ್ದು. ಯಾವ ರಾಜ್ಯ, ಯಾವ ಮಣ್ಣಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂತಾನೋ ನಿಜವಾಗ್ಲೂ ಅದೊಂಥರ ಶಾಪ ಇದ್ದಂಗೆ. ನಾವೆಲ್ಲ ಸಫರ್ ಆಗ್ತಾ ಇರೋದು ಅನ್ನ ಹಾಕೊಂಡ್ರೆ. ಈಗ ನೋಡಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೆಚ್ಚು ಕಮ್ಮಿ 2,000 ಜನ, 2,000ಕ್ಕೂ ಹೆಚ್ಚು ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ನೀವು ಯಾರು ಕೂಡ ಎಜುಕೇಶನ್ ಇವ್ರು ಟ್ರಸ್ಟ್ಗಳು ಮಾಡ್ಕೊಂಡು ಪರಮೇಶ್ವರ್ ತರ ಅದು ಇದು ಟ್ರಸ್ಟ್ಗಳು ಮಾಡ್ಕೊಂಡು ಬೇರೆ ರೀತಿ ಮಾಡ್ಕೊಂತ ಇದ್ದಾರೆ, ಬೇರೆ ವಿಚಾರ. ಬಟ್ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇಂಡಿಯಾ. ಒಂದು ಸಣ್ಣ ಭೂತಾನ್ ದೇಶದಲ್ಲಿ ಎಜುಕೇಶನ್ ಮತ್ತೆ ಹೆಲ್ತ್ ಫ್ರೀ ಇದೆ, ಶ್ರೀಲಂಕಾದಲ್ಲಿ ಫ್ರೀ ಇದೆ, ಸಿಂಗಾಪುರಲ್ಲಿ ಫ್ರೀ ಇದೆ. ನಾವು ಅಖಂಡ ಭಾರತ ಅಂತ ಬೊಗಳೆ ಮಾಡುವಂತ ಜನ, ನಮ್ ದೊಡ್ಡ ಇತಿಹಾಸ ಇದೆ, ನಾವು ನಮ್ದೇ ಫಸ್ಟ್ ಭಾಷೆ, ನಮ್ದೇ ಫಸ್ಟ್ ಊರು, ನಮ್ದೇ ಫಸ್ಟ್ ಸಿವಿಲೈಸೇಷನ್ ಅನ್ನೋ ಈ ಭಾರತದಲ್ಲಿ ಮೇಡಮ್ ವಿ ಡೋಂಟ್ ಹ್ಯಾವ್ ಮೆಡಿಕಲ್ ಫೆಸಿಲಿಟೀಸ್ ಮತ್ತೆ ಎಜುಕೇಶನ್ ಫೆಸಿಲಿಟೀಸ್ ಇಲ್ಲ. ಕರ್ನಾಟಕದಲ್ಲಿ 41,000 ಶಾಲೆಗಳಿದೆ ಮೇಡಮ್, ಎಲ್ಲ ಬಿದ್ದೋಗೋ ಸ್ಥಿತಿಲಿದೆ. ಖರ್ಗೆ ಅವರು ಹಳ್ಳಿಯಿಂದ ಡೆಲ್ಲಿಗೆ ಅವರು 40 ವರ್ಷ ಸಿಂಗಾಪುರ್ ಕಟ್ಟಬಹುದಾಗಿತ್ತು. ಗುಲ್ಬರ್ಗಾದಲ್ಲಿ ಬಿದ್ದೋಗೋ ಸ್ಕೂಲ್ ಎಷ್ಟೋ ಇದೆ. ಪ್ರಿಯಾಂಕಾ ಖರ್ಗೆ ಅವ್ರ ಮಿನಿಸ್ಟರ್, ಅವ್ರ ತಂದೆ KPCC ಅಧ್ಯಕ್ಷರು, ಎಷ್ಟು ಬದಲಾವಣೆ ಮಾಡಕ್ಕಾಗಿಲ್ಲ. ಬದಲಾವಣೆ ಮಾಡ್ಕೊಂಡಿರೋದು ಅವ್ರ ಮನೆ ಮಟ್ಟಿಗೆ. ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಗಿದ್ದಾರೆ, MLA ಆಗಿದ್ದಾರೆ, ನಾಳೆ CM ಆಗ್ತಾರೆ. ಆ ಗುಲ್ಬರ್ಗ ಹಂಗೆ ಒಣಗೋಗಿದೆ. ಜಗದೀಶ್ ಅವರಿಗೆ ರಾಜಕಾರಣಿಗಳೇ ಟಾರ್ಗೆಟ್, ಯಾರನ್ನು ಬಿಡಲ್ಲ. DK ಶಿವಕುಮಾರ್ ಆದ್ರೂ ಆಗ್ಲಿ, CM ಸಿದ್ದರಾಮಯ್ಯನಾದ್ರೂ ಆಗ್ಲಿ, ಇವ್ರಿಗೆ ಕಾಂಗ್ರೆಸ್ ಟಾರ್ಗೆಟ್. ಈಗ ನಾನು ನೋಡಿ 2023ವರೆಗೂ BJP ಇತ್ತು. ರಮೇಶ್ ಜಾರಕಿಹೊಳಿನ ಸೆಕ್ಸ್ ಸ್ಕ್ಯಾಂಡಲ್ ಮನೆ ಕಳಿಸಿದ್ದು ನಾನೇ. ಅದೇ ಟೈಮಲ್ಲಿ IPS ರವಿ ಡಿ ಚನ್ನನ್ ಅವರು ಮೈಕ್ ಇಟ್ಕೊಂಡು ಎಲ್ಲೆಲ್ಲೋ ರೈಲ್ ಬಿಡ್ತಾ ಇದ್ರು. ಆಯಪ್ಪನ್ನು ಕೂಡ ಹಿಡಿದು ನಿಜವಾದ ರವಿ ಡಿ ಚನ್ನನ್ ನೋಡಿ ಅವ್ರನ್ನೂ ಕೂಡ ಬಾಯಿ ಮುಚ್ಚಿದ್ದು. PSI ಹಗರಣದಲ್ಲಿ BJP ಇರ್ಬೇಕಾದ್ರೆ 48 ಜನ ಪೊಲೀಸ್ ಆಫೀಸರ್ಸು ಮತ್ತೆ ADGP ಅಮೃತ್ ಪಾಲನ್ನ ಆ ಹಗರಣದಲ್ಲಿ ಜೈಲು ಕಳಿಸಿದ್ದು ನಾವೇ. ಮೇಡಮ್ BJP ಇರ್ಬೇಕಾದ್ರೂ ವರ್ಕ್ ಮಾಡಿದೀವಿ. ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ. ಸೊ ಆಡಳಿತ ಮಾಡಲಿ ಸಮಸ್ಯೆ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ, ಲೂಟಿ, ಆಮೇಲೆ ಎಲ್ಲೋ ಒಂದ್ ಕಡೆ ದುರಾಂಕಾರದ ಮಾಫಿಯಾ ಮಾತುಗಳು, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ, ಆಮೇಲೆ SP-ಗೆ ಬೆಳಗಾಮಲ್ಲಿ ಹೊಡಿಯಕ್ ಹೋಗೋದು. ಏನ್ ಆ ವ್ಯಕ್ತಿ ರಿಸೈನ್ ಮಾಡಿದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಹಿ ಹ್ಯಾಸ್ ರಿಸೈನ್ಡ್. ಆ ಮಾರಲ್ ಎಷ್ಟು ಬೇಜಾರಾಗುತ್ತೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಪೊಲೀಸವ್ರನ್ನ ಬೈತೀನಿ, ಅದು ಬೇರೆ ವಿಚಾರ. ಬಟ್ 24 ಗಂಟೆ ಕೆಲಸ ಮಾಡೋರು ಯಾರನ್ನ ಇದ್ರೆ ಅದು ಆಸ್ಪತ್ರೆಗಳು, ಈ ಪೊಲೀಸವರು, ಅವ್ರು ಒಂಥರ ಪಾಪದ ಪಿಂಡಗಳು ಅಂತ ಹೇಳ್ಬೋದು. ಪಾಪ ಅಂತವ್ರನ್ನ ಒಬ್ಬ CM ಹೊಡಿಯಕ್ ಹೋಗ್ತಾರೆ ಅಂತಂದ್ರೆ ಇಟ್ಸ್ ಎ ರಾಂಗ್ ಮೆಸೇಜ್. ಬೀಯಿಂಗ್ ಎನ್ ಅಡ್ವೊಕೇಟ್ ಅವರು ಮಾಡಕ್ ಹೋಗ್ತಾರೆ ಅಂತಂದ್ರೆ. ಆಮೇಲೆ ಇದೇ DK ಶಿವಕುಮಾರ್ ಆಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು, ಇವನು ನಮ್ಮ ದರ್ಶನ್, ಸುದೀಪ್ನ, ನಮ್ಮ ರಚಿತಾ ರಾಮನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಓಟ್ ಕೇಳೋದನ್ನ ನಾವೆಲ್ಲ ಕೇಳಿದೀವಿ. ಅಲ್ಲ, ಓಟ್ ಬೇಕಾದಾಗ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೇಡೋದು ನೀವೇ. ಆಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನಟು ಬೋಲ್ಟು ಡೈಟ್ ಮಾಡ್ತೀನಿ, ನೀನ್ ಫಿಲಂ ರಿಲೀಸ್ ಮಾಡಕ್ ಬಿಡಲ್ಲ ಅಂತಂದ್ರೆ ಮೇಡಮ್ ಇದು ಏನು ಕಿಮ್ ಜಾನ್ ಅವರಲ್ಲ? ಏನ್ ಕಿಮ್ ಜಾನ್ ಏನಾದ್ರು ನಮ್ಗೆ ಆತರ ಅನ್ಸುತ್ತೆ. ಅವನ ಆತರ ಮಾತಾಡ್ಲಿಕ್ಕೆ ಇಲ್ಲ. ನಾನು ಆ ಟೈಮಲ್ಲಿ ದೊಡ್ಡ ದೊಡ್ಡ ರೌಡಿಗಳ ಜೊತೆ ನೀನ್ ಕರೆಕ್ಟ್ ಆ ಟೈಮಲ್ಲಿ ರೌಡಿ ಜೊತೆ ಇದ್ರೆ ಈಗ ನಾಗರಿಕರ ಜೊತೆ ಇದೆಯಪ್ಪ, ನೀನು ಬೆಳೆಸ್ಕೊಬೇಕಲ್ಲ. ನೀನ್ ಜಸ್ಟ್ ಬಿಕಾಸ್ ನೀನು ಹೆಲಿಕಾಪ್ಟರ್ ಓಡಾಡ್ತೀಯಾ. ಆಮೇಲೆ ನೋಡಿ, ಜನರಿಗೆ ಸೇವೆ ಮಾಡಕ್ಕೆ ಜನರು ಎರಡೂ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಬಿಟ್ಟು ಜನರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಕೋಳಿ ಪಿಳ್ಳೆ ತರ ಆಗ್ಬಿಟ್ಟಿದ್ದಾರೆ. ನಡ್ಕೊಂಡು ಅಯ್ಯೋ ಬೆಳಗ್ಗೆ ಆದ್ರೆ ಏನ್ ರೇಟ್ ಜಾಸ್ತಿ ಆಗತ್ತಪ್ಪ ಅಂತ, ಸಾಯಂಕಾಲ ಆದ್ರೆ ಹೆಂಡತಿ ಮಕ್ಕಳಿಗೆ ತರಕಾರಿ ತರಕ್ಕಾಗಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ, ಬಾಡಿಗೆ ಕಟ್ಟಕ್ಕಾಗಲ್ಲ, EMI ಕಟ್ಟಕ್ಕಾಗಲ್ಲ, ಅವ್ರು ಮಾಡ್ಕೊಂಡ್ರೆ ಸಾಲಗಳು ಕಟ್ಟಕ್ಕಾಗಲ್ಲ. ಈ ಟೆನ್ಷನ್ ಇಂದ ಏನಾದ್ರು BP ಶುಗರ್ ಏನೋ ಬಂತು ಅಂದ್ರೆ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಕ್ಕಾಗಲ್ಲ. ಇಷ್ಟೆಲ್ಲಾ ಮಾಡ್ಕೊಂಡ್ರು ಅಂತ
ಜನಸಾಮಾನ್ಯರನ್ನ ಸೇವೆ ಮಾಡಕ್ಕೆ ನಮ್ಮ ರಾಜಕಾರಣಿಗಳು ಹೆಲಿಕಾಪ್ಟರ್ ಓಡಾಡ್ತಾರೆ. ನೋಡಿ, ಜನರಿಗೆ ಒಂದು ಮೆಟ್ರೋದಲ್ಲಿ ಹೋಗಕ್ಕೂ ಜನ ಹೋರಾಟ ಮಾಡ್ತಾರೆ, ಬೆಲೆ ಏರಿಕೆ ಮಾಡ್ತಾರೆ. ನಮ್ಮ ರಾಜಕಾರಣಿಗಳು ಭಾಷಣ ಮಾಡಕ್ ಹೋಗಕ್ಕೆ ನೋಡಿರ್ಬೋದು, ಮೊನ್ನೆ ಬೆಳಗಾಂ ಹೋಗಕ್ಕೆ ಖರ್ಗೆ, ಶಿವಕುಮಾರ ಮತ್ತೆ ಸಿದ್ದರಾಮಯ್ಯ ಭಾಷಣ ಮಾಡಕ್ ಹೋಗಕ್ಕೆ ಹೆಲಿಕಾಪ್ಟರ್ ಬಳಸ್ತೀರಿ ಅಂತಂದ್ರೆ ಇದನ್ನ ಬಡರು ಸೇವೆ ಅನ್ಕೊಳ್ಬೇಕಾ ಅಥವಾ ನೀವು ಶ್ರೀಮಂತರ ದುರಾಂಕರದ ಪರಮಾವಧಿ ಅನ್ಕೊಬೇಕಾ? ಮೇಡಮ್, ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇದೆ? ಯಾಕೆ ಇವ್ರನ್ನ ಪ್ರಶ್ನೆ ಮಾಡಬಾರ್ದು? ಪ್ರಶ್ನೆ ಮಾಡದೆ ಧಮಕಿ ಹಾಕದ? ನಾವೇನ್ ಜಸ್ಟ್ ಬಿಕಾಸ್ ಸದಾಶಿವನಲ್ಲಿ ಮನೆ ತಗೊಂಡಿಲ್ಲ ಅಂತನಾ? ಸದಾಶಿವದಲ್ಲಿ ಮನೆ ಎಲ್ಲಾರ್ಗು ಅದೃಷ್ಟ ಬರಲ್ವಲ್ಲ, ಹೆಲಿಕಾಪ್ಟರ್ ಓಡೋ ಅದೃಷ್ಟ ಎಲ್ಲಾರ್ಗು ಇರಲ್ವಲ್ಲ. ಜಗದೀಶ್ ಅವ್ರ ಮಿಸ್ಸಸ್ ಲಾಯರ್ ಓದ್ಕೊಂಡು ಯಾಕ್ರಿ ಊರವ್ರು ಉಸಬ್ರಿ ನಿಮಗೆ ಯಾಕೆ ನೆಮ್ಮದಿಯಿಂದ ಇದ್ಬೇಡ ನಮ್ಮ ಮನೆಯಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡು ಅಂತ ಹೇಳಿದಾರ? ಹೇಳ್ತಾರೆ ಪಾಪ, ಹೇಳ್ತಾರೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾನು ಒಂದಷ್ಟು ದಿನ ಕ್ವಿಟ್ ಮಾಡಿದ್ದು ನಿಜಾನೇ. ಅವ್ರು ಹೇಳಿದ್ಮೇಲೆ ಅವರು ಮಕ್ಳು ಹೇಳಿದ್ಮೇಲೆ ಕ್ವಿಟ್ ಮಾಡಿದ್ದು ನಿಜಾನೇ. ಆಮೇಲೆ ಅವರೇ ಹೇಳ್ತಾರೆ, ಇಲ್ಲ ನಿಮ್ಗೆ ಈ ಲೈಫ್ ಸೆಟ್ ಆಗೋದಿಲ್ಲ, ಧ್ವನಿ ಮಾಡ್ತಾ ಇದ್ದವರು. ಆಮೇಲೆ ಅದೇ ರೀತಿ ಬೆಳಗ್ಗೆ ಎದ್ದು ಜನ ಹುಡ್ಕೊಂಬರ್ತಾರೆ, ಫೋನ್ ಮಾಡ್ತಾರೆ. ಸೊ ನಾನು ಕೇಳ್ತೀನಿ, ನೋಡಿ ಈ ತರ ಐ ಕನೆಕ್ಟೆಡ್ ವಿತ್ ದ ಸೊಸೈಟಿ, ಅದು ಬಂದ್ಬಿಟ್ಟಿದೆ, ಆ ಪರಂಪರೆ ಬಂದ್ಬಿಟ್ಟಿದೆ ಅಂತ ಕೇಳಿದಾಗ ಅವರೇ ಹೇಳ್ತಾರೆ, ಇಲ್ಲ ಮಾಡಿ, ನೀವು ನಿಮ್ಗೆ ಏನ್ ಸಂತೋಷನೇ ಹೇಳಿ ಅದನ್ನ ಮಾಡಿ ಅಂತ. ಸೊ ನನ್ಗೆ ಯಾವುದು CM ಆಗ್ಬೇಕಂತ ಆಗ್ಲಿ ಅಥವಾ ಜನರು ಏನೋ ನನ್ನ ಇಷ್ಟಪಡ್ತಾರೆ, ಕಮೆಂಟ್ ಆಗ್ತಾರೆ, ಅಥವಾ ನನ್ನ ಫ್ಯಾನ್ ಬೇಸ್ ನನ್ಗೆ ಯಾವುದು ಆ ಥರ ಫ್ಯಾನ್ ಅದಷ್ಟೇ ಕ್ರಿಯೇಟ್ ಆಗಿರೋದು. ನಾವು ಯಾವುದೋ ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಶುರು ಮಾಡಿದ್ದು ಇವತ್ತು ಹಳ್ಳಿಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಜನ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಇಲ್ಲಾಂದ್ರೆ ಅಂತ ಕಾರ್ಯಕ್ರಮ ಬಿಗ್ ಬಾಸ್ ಎಲ್ಲ ನಮ್ಮನ್ನ ಕರೆದು ಇಟ್ಸ್ ಗಿವನ್ ಎ ಚಾನ್ಸ್. ಐ ಥಿಂಕ್ ಡೆಫಿನೆಟ್ಲಿ ನಮ್ದೊಂದು ಕ್ರೆಡಿಬಿಲಿಟಿ ಇದೆ ಅಂತ ಅನ್ಕೊಂತೀನಿ. ಬಟ್ ಇದು ಯಾವುದು ಕೂಡ ದುರುದ್ದೇಶ ಇಲ್ಲ. ಜನರ ಮುಖದಲ್ಲಿ ನಗು ಬರಬೇಕು, ಈ ಸಿಸ್ಟಮ್ ಸರಿ ಹೋಗ್ಬೇಕು. ಈ ವಂಶ ಪರಂಪರೆವಾಗಿ ಆಡಳಿತ ಮಾಡೋ ಅಂತ ರಾಜಕಾರಣಿಗಳನ್ನ ಜನ ಸೋಲ್ಸಿ ಮನೆ ಕಳಿಸ್ಬೇಕು, ಹೊಸ ಒಂದು ನೀರು ಬರಬೇಕು ಅಂತ ನಮ್ಮ ಉದ್ದೇಶ. ಸರ್, ಈಗ ಜಗದೀಶ್ ಅವ್ರ ಮೇಲೆ ಯಾರಾದ್ರೂ ಹಲ್ಲೆ ಮಾಡಿದಾಗ ಹೆಂಡತಿ ಮಕ್ಕಳ ಮೇಲೆ ಏನಾದ್ರೂ ಪರಿಣಾಮ ಬೀಳ್ಬೋದಾ ಕೆಟ್ಟದಾಗಿ? ಮೇಡಮ್, ಈಗ ಹಲ್ಲೆ ಮಾಡಿದ್ರೆ ರಿಪ್ಲೈ ಅಲ್ಲೇ ಕೊಡ್ತೀವಿ ಮೇಡಮ್. ಹಲ್ಲೆ ಮಾಡಿದ್ರೆ ಮನೆ ಗನ್ನಲ್ಲಿ ಕೊಟ್ಟಿದ್ದೀವಿ, ಮನೆ ಗನ್ ಮೇಲೆ ಶೂಟ್ ಮಾಡಿದ್ದಾನೆ ಮೇಡಮ್. ಈ ಹಲ್ಲೆ ಮಾಡಕ್ ಬಂದ್ರೆ ಯಾವ ರೀತಿ ಪೊಲೀಸವ್ರ ಮೇಲೆ ಹಲ್ಲೆ ಮಾಡಕ್ ಬಂದ್ರೆ ಇವರೇ ಎನ್ಕೌಂಟರ್ ಮಾಡ್ತಾರೆ. ಇವ್ರು ಎನ್ಕೌಂಟರ್ ಮಾಡಿದ್ರೆ ಮಾತ್ರ ಅದು ಲೆಜಿಟಿಮೇಟು. ನಾವೇನಾದ್ರೂ ಗುಂಡಲ್ಲಿ ಆಡ್ಸಿದ್ರೆ ಅದು ನಾವೇನು ದುರಾಡಳಿತಕ್ಕೆ ಮಾಡಿದೀವ? ಎಷ್ಟು ಫೇಕ್ ಎನ್ಕೌಂಟರ್ಗಳು ಮಾಡಿಲ್ಲ ಪೊಲೀಸರು. ಎಷ್ಟು ಮೊನ್ನೆ ನೋಡಿ, ಅದ್ಯಾವುದೋ ಐ ಥಿಂಕ್ ಬೆಳಗಾಮಲ್ಲೋ ಗುಲ್ಬರ್ಗಾದಲ್ಲೋ ಅವ್ನು ಯಾರೋ ಐ ಥಿಂಕ್ ಬಿಹಾರಿ ಒಂದು 5 ವರ್ಷ ಮಗುನ ರೇಪ್ ಮಾಡಿದಕ್ಕೆ ಮಾಜರ್ ಮಾಡೋ ಹೆಸರಲ್ಲಿ ಹೋಗಿ ಅನ್ಪೂರ್ಣನ್ ಕೈಲಿ ಶೂಟ್ ಮಾಡಿಸಿ ಅವನನ್ನ ಸಾಯಿಸಾಕಿ ಅದನ್ನ ಮುಚ್ಚಾಕಿದ್ರಿ ಇವರೆಲ್ಲ. ಅಂದ್ರೆ ಹೆಂಗೆ ಅಂತಂದ್ರೆ ಇವು ಅಮ್ಕ ಏಕರೇತೋ ಪ್ಯಾರ್ ಅಮ್ಕರೇತೋ ಕುಚ್ ಅವ್ರಂದಂಗೆ ಹೇಳ್ಬಾರ್ದು ನಾನು. ಎಷ್ಟೋ ಸಾತಿ ಒಬ್ಬನೇ ಕೂತ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ದು ಇದೆ, ಕಣ್ಣೀರು ಅದಷ್ಟಕ್ಕೆ ಬಂದಿದ್ದಿದೆ, ಕಣ್ಣೀರು ಬಂದಾಗ ಮಳೆ ನಡ್ಕೊಂಡು ಹೋಗಿದ್ದು ಇದೆ. ಬಟ್ ಎಲ್ಲಾದ್ರೂ ಆದ್ಮೇಲೆ ಒಂದ್ ಪ್ರಶ್ನೆ ಬರ್ತದೆ, ಈ ಸಮಾಜಕ್ಕೆ ಏನಾದ್ರೂ ಒಂದು ಕುಡಿಗೆ ಕೊಡ್ಬೇಕು. ಬಂದ್ಬಿಟ್ಟಿದೀವಿ, ಯಾರು ನಮ್ಮನ್ನ ಕರ್ದಿಲ್ಲ, ಈ ಸಮಾಜದಲ್ಲಿ ಒಂದು ಗುರ್ಸ್ಕೊಂಡ್ಬಿಟ್ಟಿದೀವಿ. ಈಗ ನಾವು ಬೇಡ ಅಂದ್ರೂ ಜನ ಬಿಡಲ್ಲ. ಆಮೇಲೆ ಅಟ್ ದ ಸೇಮ್ ಟೈಮ್ ನನಗೂ ಕೂಡ ಅದು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಸೊ ಪಾಸಿಬಲಿ ಎಸ್, ಡೆಫಿನೆಟ್ಲಿ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರೋದು ನಿಜ. ಬಟ್ ಅಟ್ ದ ಸೇಮ್ ಟೈಮ್ ಜೊತೆಲಿ ನಿಂತ್ಕೊಂತಾರೆ ನನ್ನ ಫ್ಯಾಮಿಲಿ, ದೇ ಸ್ಟ್ಯಾಂಡ್ ವಿತ್ ಮೀ. ಎಸ್, ಅದೇನೇ ಆಗಿರ್ಲಿ, ನನಗೆ ಜೈಲಿಗೆ ಹಾಕಿದ್ರು ಕೂಡ 3.5 ತಿಂಗಳು ಜೈಲಿಗೆ ಹಾಕಿದ್ರು. ದಿನ ಒಂದು ಪಾಪ ನೋಡ್ಕೊಂಡು ಅವ್ರ ಕೈಲಾಗಿದ್ದು ನೋಡಿ ಅದು ಆ ಪ್ರೀತಿ ಚೇಂಜ್ ಆಗಿಲ್ಲ, ಆ ಇನ್ಸ್ಪಿರೇಷನ್ ಚೇಂಜ್ ಆಗಿಲ್ಲ. ಒಂದ್ಸತಿ ನೋಡಿ, BJP ಇರೋ ಟೈಮಲ್ಲಿ ಅವನು ರವಿ ಡಿ ಚನ್ನನ್ ಅವ್ರ ಕೇಸಲ್ಲಿ 21 ದಿವಸ ಹಾಕಿದ್ರು. ಇವಾಗ ಪಾಪ ಕಾಂಗ್ರೆಸ್ ಅವ್ರಿಗೂ ಒಂದು ಆಸೆ, ಜಗದೀಶನ್ ಹೊರಡೆ ಆಗ್ಬಿಡ್ಲಿ ಅಂತ ಒಂದು 3.5 ತಿಂಗಳು ಹಾಕಿದ್ರು. ಸರ್, ಪಬ್ಲಿಕ್ ಹೇಳ್ತಿರೋದು ಜಗದೀಶ್ ಅವ್ರ ಬರೇ ಮಾತ್ ಬೊಗಳೆ ಅಷ್ಟೇ. ಎಲ್ಲಾರು ಇನ್ಶೂರೆನ್ಸ್ ಕೇಳಕ್ ಹೋಗ್ತಾರೆ. ಫಸ್ಟ್ ನಿಮ್ ಗಾಡಿ ಬೈಕ್ ಇನ್ಶೂರೆನ್ಸ್ ಕಟ್ಟಿದ್ದೀರಾ ಇಲ್ವಾ? ಕಟ್ಟಿಲ್ಲ ಅಂತಂದ್ರೆ ಯಾರನ್ನ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಕಟ್ರಪ್ಪ ಅಂದ್ರೆ ಕಟ್ತಾರೆ. ಕಾಸುಗಳಿರಲ್ಲ ನಮ್ಮ ಹತ್ರ, ಹೋರಾಟ ಮಾಡಿ ಸಿಕ್ಕಾಪಟ್ಟೆ ಖರ್ಚಾಗಿರ್ತದೆ. ಮನೆ ಯಾರೋ ಪಾಪ ಟ್ರಾಫಿಕ್ ಅವ್ನು ಹಿಡ್ದ, ಅಣ್ಣ ಇನ್ಶೂರೆನ್ಸ್ ಇಲ್ಲ ಅಂದ, ಅಣ್ಣ ಕಟ್ಕೊಡ್ಲಾ ಅಂತಂದ. ಆತರ ಫ್ಯಾನ್ ಬೇಸು ಇದೆ. ನನಗೆ ಇನ್ಶೂರೆನ್ಸ್ ಕಟ್ಕೊಡೋರು ಇದಾರೆ. ಈಗ ದಾಟ್ಸಿದ್ರೆ ಯಾರಿಗಾನ ಹೇಳ್ತೀನಿ ಪೊಲೀಸ್ ಅವ್ರಿಗೆ, ಅವರೇ ಕಟ್ಕೊಡ್ತಾರೆ. ಸೊ ಅದನ್ನ ರೋಲ್ ಕಾಲ್ ಅಂತ ಅನ್ಕೊಳಕ್ಕಾಗಲ್ಲ, ಪ್ರೀತಿಯಿಂದ ಅನ್ಕೊಂತೀವಿ. ನೋಡಿ, ನಿಮ್ಮನಿಗೆ ಪ್ರೀತಿ ಮಾಡೋರಿದ್ದಾಗ ಏನಕ್ಕೂ ಕೂಡ ಕೊರತೆ ಇರೋದಿಲ್ಲ. ಈಗ ನಾನು ಪ್ರಶ್ನೆ ಮಾಡಿದಾಗ ನನ್ನನ್ನ ಸಹಜವಾಗಿ ಪ್ರಶ್ನೆ ಕೇಳ್ತಾರೆ, ಇನ್ಶೂರೆನ್ಸ್ ಕಟ್ಟಿಲ್ಲ. ನಾನು ಬೈಕ್ದು ನಂಬರ್ ನೋಡಿ ಚೆಕ್ ಮಾಡ್ಕೊಂತಾರೆ. ಅವ್ರು ಚೆಕ್ ಮಾಡ್ಲಿ ಅಂತಾನೆ ಕಟ್ಟಿಲ್ಲ ನಾನು. ಏನಕ್ಕೆ ಅಂತಂದ್ರೆ ನಾನು ಕೂಡ ಯಾವ್ದೋ ರೋಲ್ ಕಾಲ್ ಮಾಡ್ಕೊಂಡ್ಬಂದು ಶ್ರೀಮಂತಿಕೆನ ತೋರಿಸುವಂತ ವ್ಯಕ್ತಿ ಅಲ್ಲ. ನಾನು ಕೂಡ ನಿಮ್ಮಲ್ಲಿ ಒಬ್ಬ. ನೀವು ಬಾಡಿಗೆ ಕಟ್ಟಿರಲ್ಲ, EMI ಕಟ್ಟಿರಲ್ಲ, ನಾನು ಕೂಡ ಇನ್ಶೂರೆನ್ಸ್ ಕಟ್ಟಿರಲ್ಲ. ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತ ತೋರ್ಸಕ್ಕೋಸ್ಕರ ಮಾಡ್ಕೊಂಡಿರೋದು. ಅದರ್ವೈಸ್ ಐ ಕ್ಯಾನ್ ರೋಮ್ ಅರೌಂಡ್ ಇನ್ ಪ್ರೈವೇಟ್ ಜೆಟ್. ನನಗೇನು ಆ ಥರ ಬೈಕಲ್ಲೇ ಓಡಾಡಬೇಕು ಅಂತಿಲ್ಲ. ಐ ಕ್ಯಾನ್ ರೋಮ್ ಇನ್ ಪ್ರೈವೇಟ್ ಜೆಟ್. ದೇವ್ರು ಆ ಥರ ನನಗೆ ಆ ಥರ ಕೆಪಾಸಿಟಿ ಕೊಟ್ಟಿದ್ದಾನೆ. ಬಟ್ ನಾನು ಬೇಕು ಅಂತಾನೆ ಕಟ್ಟಿಲ್ಲ. ಕಾರಣ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಒಬ್ಬ ನಾನು. ಜಗದೀಶ್ ಅವರು ಯಾವಾಗ್ಲೂ ರೋಡ್ ಅಲ್ಲಿ ನಾನ್ಸೆನ್ಸ್ ತುಂಬಾನೇ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅವರಿಗೆ ಕಾನೂನು ಭಯ ಇಲ್ವಾ? ಇಲ್ಲ, ನಾನ್ಸೆನ್ಸ್ ಅಂತ ಇಲ್ಲ ಮೇಡಮ್. ನಾನ್ಸೆನ್ಸ್ ಮಾಡೋ ಅಂಥವ್ರಿಗೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ಈಗ ಯಾರೋ ಒಬ್ಬ ಅಲ್ಲಿಗೆ ನೋಡಿ, ಸ್ಮೋಕಿಂಗ್ ಈಸ್ ಬ್ಯಾನ್ಡ್ ಇನ್ ಪಬ್ಲಿಕ್ ಏರಿಯಾಸ್ ಅಂತ. ಅವ್ನು ಟೀ ತಗೊಂತಾನೆ, ಅಲ್ಲಿ ಟೀ ಅಂಗಡಿ ಹೊಡ್ಕೊಂತ ಇರ್ತಾರೆ. ಅಲ್ಲಿ ಹೆಣ್ಮಕ್ಳು ಪಾಸ್ ಆಗ್ತಾ ಇದ್ದಾರೆ, ಮಕ್ಕಳು ಪಾಸ್ ಆಗ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಪಾಸ್ ಆಗ್ತಾ ಇದ್ದಾರೆ.
ಪೊಲೀಸರು ಕೇಳಲ್ಲ, ಯಾಕಂದ್ರೆ ಪೊಲೀಸ್ ಅವನಿಗೆ ಅವ್ನು ಟಿ ಅಂಗಡಿ ಲಂಚ ಕೊಡ್ತಾನೆ. ಅಲ್ಲಿರೋ ಪರವಡಿಗಳು ತಿಂಗಳು ಮಾಮೂಲಿ ಕೊಡ್ತಾರೆ. ಪ್ರಶ್ನೆ ಏನಪ್ಪಾ ಅಂತ ಇದನ್ನ ಕೇಳೋರು ಯಾರು? ಇದನ್ನ ಪ್ರಶ್ನೆ ಮಾಡಿದಾಗ ದೆನ್ ಅದು ನನ್ನ ಪ್ರೊಜೆಕ್ಟ್ ಮಾಡಿದಂಗೆ ಅಂತಂದ್ರೆ ಯಾರಿಗೋ ಬೇಡದಂತ ಕೆಲಸನ ಇವನೇ ಈ ಬಿಕಮ್ಸ್ ಏನೋ ಮಾರಲ್ ಪೊಲೀಸಿಂಗ್ ಅಥವಾ ಸರ್ಕಾರನೇ ಕೇಳಲ್ಲ, ಪೊಲೀಸರೇ ಕೇಳಲ್ಲ, ಇವನೇ ಯಾವನ್ ಕೇಳಕ್ಕೆ ಡೆಫಿನೆಟ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಸಿ ಈ ತರ ವಿಚಾರಗಳು ಬಂದಾಗ ಡೆಫಿನೆಟ್ಲಿ ನಾನು ಅದನ್ನ ಪಬ್ಲಿಕ್ ನ್ಯೂಸೆನ್ಸ್ ಅನ್ನೋದಾದ್ರೆ ಅನ್ಕೊಳ್ಳಿ ನಾನು ಮೇಡಮ್. ಸಿ ಐ ಸ್ಟ್ಯಾಂಡ್ ಇನ್ ದ ವ್ಯೂ ಆಫ್ ಪಬ್ಲಿಕ್. ನಾನು ಸ್ಮೋಕ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ನೀವು ಸ್ಮೋಕ್ ಮಾಡಬೇಕು ಅಂದ್ರೆ ಸ್ಮೋಕಿಂಗ್ ಝೋನ್ಸ್ ಇದೆ ಅಂಡ್ ಸ್ಮೋಕಿಂಗ್ ಈಸ್ ಪ್ರಾಹಿಬಿಟೆಡ್. ಆಮೇಲೆ ಟಿ ಅಂಗಡಿನಲ್ಲಿ ನೀವು ಸಿಗರೇಟ್ ಮಾಡ್ಬೇಕಾದ್ರೆ ಯು ಒಪ್ಟೈನ್ BBMP ಲೈಸೆನ್ಸ್ ಜೊತೆ ಸ್ಪೆಷಲ್ ಲೈಸೆನ್ಸ್ ಕೂಡ ತಗೊಳ್ಬೇಕಾಗುತ್ತೆ. ನನ್ ಆಫ್ ದೆಮ್ ಹ್ಯಾವ್ ಸ್ಪೆಷಲ್ ಲೈಸೆನ್ಸ್. ನಾನೇನಾದ್ರೂ ಅದನ್ನ ಕಾನೂನುಬದ್ಧವಾಗಿ ಕ್ವಶನ್ ಮಾಡಕ್ ಹೋಯ್ತು ಅಂದ್ರೆ ಎಲ್ಲಾ ಟಿ ಅಂಗಡಿಗಳು ಬಗಾಗುತ್ತೆ. ಯಾರ್ಯಾರು ಸಿಗರೇಟ್ ಮಾಡ್ತಾರೆ ಎಲ್ಲರೂ ಬಗಲಾಗುತ್ತೆ, ಯಾಕಂದ್ರೆ ಲೈಸೆನ್ಸ್ ಯಾರ ಹತ್ರ ಇಲ್ಲ. BBMP ಲೈಸೆನ್ಸ್ ತಗೊಳ್ಬೋದು ನೀವು ಹಣ ಕೊಟ್ಟು, ಬಟ್ ಟು ಸೆಲ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಯು ನೀಡ್ ಟು ಒಬ್ಟೈನ್ ಎ ಸ್ಪೆಷಲ್ ಲೈಸೆನ್ಸ್. ಎಷ್ಟು ಜನ ಹತ್ರ ಇದೆ ಮೇಡಮ್? ನೀವು ಕಾನೂನು ಬಾಹಿರ ಮಾಡ್ತಾ ಇಲ್ವಾ? ಲಾಯರ್ ಜಗದೀಶ್ ಅವರಿಗೆ ರಾಜಕಾರಣಿಗಳು ಕೋಟಿ ಆಫರ್ ಮಾಡಿದ್ರು ಕೂಡ ರಿಜೆಕ್ಟ್ ಮಾಡಿದ್ರ ಲಾಯರ್ ಜಗದೀಶ್ ಅವರು? ಆತರ ಅಲ್ಲ ಮೇಡಮ್, ಇದು ಎಂಟೈರ್ ಹೋರಾಟ ಏನಿದೆ ಮಾರಾಟಕ್ಕಂತೂ ನಾವು ಮಾಡ್ತಾ ಇಲ್ಲ. ಆಮೇಲೆ ಬೈ ಗಾಡ್ಸ್ ಗ್ರೇಸ್ ಇನ್ಫ್ಯಾಕ್ಟ್ ಯಾವುದೋ ಒಂದು ಬೆಳಗಾಂ ದಿನ ಸೆಕ್ಸ್ ಸ್ಕ್ಯಾಂಡಲ್ ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಆಫರ್ ಕೊಟ್ಟಿದ್ದು ನಿಜ, ಕಳಿಸಿದ್ದು ನಿಜ, ನಾನು ರಿಜೆಕ್ಟ್ ಮಾಡಿದ್ದು ನಿಜ. ಆಮೇಲೆ ನನ್ನನ್ನ ಇನ್ನೊಬ್ಬ ರಾಜಕಾರಣಿ ಹೈಜಾಕ್ ಮಾಡ್ಕೊಂಡು ಖರ್ಚು ವೆಚ್ಚ ಕೊಡ್ತೀನಿ ಅಂತೇಳಿ ಕೈ ಎತ್ತಿದ್ದು ನಿಜ. ಸೊ ರಾಜಕಾರಣಿಗಳ ಬಣ್ಣಗಳನ್ನ ನೋಡ್ಬಿಟ್ಟಿದ್ದೀವಿ. ಆಮೇಲೆ ನಾನು ಬೆಂಗಳೂರಲ್ಲಿ ಒಂದು ಸಣ್ಣ ಜಮೀನ್ದಾರಗಳು ನಾವು, ವಿ ಕನೆಕ್ಟ್ ಅವರ್ ಸೆಲ್ಫ್ ಟು ಕೆಂಪೇಗೌಡ ಫ್ಯಾಮಿಲಿ. ಆ ಸಮುದಾಯಕ್ಕೆ ಕನೆಕ್ಟ್ ಆಗುತ್ತೆ ನಮ್ದು. ಈ ಮಾಫಿಯಾನ ಏನ್ ಬ್ರೇಕ್ ಮಾಡ್ತಾ ಇದ್ದೀನಿ, ಆಟೋ ಮಾಫಿಯಾ, ಇದು ದೊಡ್ಡ ಸೇವೆ. ಸಾಮಾನ್ಯ ರಾಜಕಾರಣಿ ಕೂಡ ಡಿ ಕೆ ಶಿವಕುಮಾರ್ಗೆ ಮುಟ್ಟಲ್ಲ ಅಂತಾರೆ, ಯಾಕಂದ್ರೆ ವೋಟ್ ಬ್ಯಾಂಕ್ಸ್ ಹಾಳಾಗೋಗುತ್ತೆ ಅಂತ. ನಾವ್ ಯಾಕೆ ಕರೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಾಗಿದೆ, ಸಮಾಜದಲ್ಲಿ ಶುದ್ಧತೆ ಬೇಕಾಗಿದೆ, ಸಮಾಜದಲ್ಲಿ ಕಾನೂನನ್ನ ಫಾಲೋ ಮಾಡೋ ವ್ಯಕ್ತಿಗಳು ಬೇಕಾಗಿದೆ. ಹಾಗಾಗಿ ಮಾಡ್ತಾ ಇದ್ದೀವಿ. ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್ ಮೇಡಮ್, ಬಟ್ ಮನಿ ಡೆಫಿನೆಟ್ಲಿ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ನಾನು ನನ್ನಲ್ಲಿ ಆ ಬದಲಾವಣೆಗಳನ್ನ ಕಂಡುಕೊಂಡಿದ್ದೀನಿ. ಬಟ್ ಸಿಕ್ಕದವ್ರು ಯಾರ್ಯಾರೋ ಕೊಡ್ತಾರೆ ಅಂತಂದ್ರೆ ನನ್ಗೆ ಹರಾಜ್ ಆಗ್ತಾರೆ ಅಂತಂದ್ರೆ ನಾನು ಹರಾಜಲ್ಲಿ ಹರಾಜ್ ಹಾಕೋಣಕ್ಕೆ ರೆಡಿ ಇಲ್ಲ. ಡೆಫಿನೆಟ್ಲಿ ಸಂಪಾದನೆ ಮಾಡ್ತೀವಿ ನ್ಯಾಯಯುತವಾಗಿ, ತನ್ನದೇ ಆದಂಥ ರೀತಿಯಲ್ಲಿ. ನಾವು ಕೂಡ ಕೋಟಿ ಸಂಪಾದನೆ ಮಾಡ್ತಾ ಇದೀವಿ. ಆಮೇಲೆ CM ಹಾಕಿ 1000 ಕೋಟಿ ಬೇಕು. ಓಕೆ, ಹಾಗಾಗಿ ಹಣ ಅವಶ್ಯಕತೆ ಇದೆ ಪೊಲಿಟಿಕ್ಸ್ಗೆ. ಬಟ್ ಡೆಫಿನೆಟ್ಲಿ ನಾನು ಹರಾಜ್ಗಂತೂ ಇಲ್ಲ. ನೋಬಡಿ ಕ್ಯಾನ್ ಬೈ ಮೀ. ಡೆಫಿನೆಟ್ಲಿ ಆಫರ್ಗಳು ಕೊಟ್ಟಿದ್ ನಿಜ, ನನ್ನನ್ನು ಪರ್ಚೇಸ್ ಮಾಡಕ್ ನಿಜ, ನನ್ನ ಮೇಲೆ ಪ್ರೆಷರ್ ಹಾಕಿದ್ ನಿಜ, ಈ ಜೈಲುಗಳಿಗೆ ಹಾಕಿದ್ದು ಅದಕ್ಕೋಸ್ಕರನೇ, ಹಂಗಾರು ಬುದ್ಧಿ ಕಲೀಲಿ ಅಂತ. ಸೊ ಅದೇನ್ ಹೇಳ್ತಾ, ಇಲ್ಲಿ ಸಲ್ಲದವ ಅಲ್ಲಿ ಸಲ್ಲ ಅಂದಂಗೆ ನನ್ನ ಸಮಾಜದಲ್ಲಿ ಇವ್ರಿಗೆ ಸಲ್ಲಲ್ಲ ಅಂದ್ರೆ ಜೈಲಲ್ಲೂ ಕೂಡ ಸಲ್ಲಲ್ಲ, ಅಲ್ಲಿಂದ ಕೂಡ ಹೊರಗಡೆ ಹಾಕ್ಬಿಟ್ರು. ಜಗದೀಶ್ ಅವರು ಸಂಘಟನೆನ ತುಂಬಾ ಎಕ್ಸ್ಪೋಸ್ ಮಾಡ್ತಾರೆ. ಹಾಗಾದ್ರೆ ಜಗದೀಶ್ ಅವರು ಎಷ್ಟು ಸಂಘಟನೆ ಎಕ್ಸ್ಪೋಸ್ ಮಾಡಿದ್ದಾರೆ? ನಾನೇನಿಲ್ಲ, ಯಾರೋ ಬಸ್ ಆಟೋ ಯೂನಿಯನ್ ಲೀಡರ್ಗಳು ಒಂದಷ್ಟು ಜನ ವಿಡಿಯೋಗಳು ಮಾಡಿ ಬೈಕಂಡ್ ಆಗ್ತಾ ಇದ್ರಲ್ಲ. ಒಬ್ಬ ಸೋಮಶೇಖರ್ನು ಹಾಕ್ತಾನೆ, ಮನೇನು ನನ್ಗೆ ಹಾಕಿದೆ, ಬಾಯಿ ಬಡ್ಕ ಅಂತ ಹಾಕಿದೆ ನನಗೆ. ನಾನು ಸೋಮಶೇಖರ್ಗೆ ಫೋನ್ ಮಾಡಿ ಆದ್ರೆ ಫೋನ್ ಇತ್ತಿಲ್ಲ. ಅವನ ಮೇಲೆನೆ ಆರೋಪ ಇತ್ತು ಏನಂದ್ರೆ ಸೋಮ್ನು ಈ ಯೂನಿಯನ್ ಕಟ್ಕೊಂಡು ಹೊಸ ಮನೆ ಕಟ್ಕೊಂಡ್ಬಿಟ್ಟ. ನಾನು ಹಂಗೆ ಕೇಳಿದೆ, ನಾನಂತೂ ಹೊಸ ಮನೆ ಕಟ್ಕೊಂಡಿಲ್ಲ ಸುಮ, ನಿನ್ ಮೇಲೆ ಈ ಆರೋಪ ಇತ್ತು, ನನ್ನನ್ನು ಕೇಳ್ತೀಯ ಬಾಯಿ ಬಡ್ಕ ಅಂತ, ನನಗೇನು ಉಪಯೋಗ ಇದೆ ಅಂತ. ಮೇಡಮ್ ಈ ಸಂಘಟನೆ ಅಂತ ಕಟ್ಕೊಂಡ್ರು ಅವ್ರ ಸ್ವಾರ್ಥಕ್ಕೆ ಕಟ್ಕೊಂಡಿರೋದು. ಸುಧಾರಣೆ ಯಾಕೆ ಮೇಡಮ್ ಆಗಿಲ್ಲ? ಸಂಘಟನೆ ಮಾಡಿ ಆಟೋದವರ ಜೀವನದಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಪರ್ಮಿಟ್ ಏನಾದ್ರು ಕೊಡಿಸ್ತಾ ಇದಾರ? ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸೋದು, ಅದ್ರಲ್ಲಿ ಕಮಿಷನ್ ತಗೊಳೋದು ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಅಣ್ಣ ಅದು ರಾಜ್ಯೋತ್ಸವ ಮಾಡ್ತೀವಿ ಅಂತ ಹೇಳೋದು, ಇವ್ರದ್ದೇ ಆದಂಥ ವ್ಯವಸ್ಥೆಗಳು ಮಾಡ್ಕೊಳ್ಳೋದು. ಮೇಡಮ್ ಕನ್ನಡತನವನ್ನ ಕುವೆಂಪು ಹೇಳಿರೋ ಪ್ರಕಾರ ಮನಸ್ಸಲ್ಲಿ ಬೀರ್ಬೇಕೇ ಹೊರತು ನಾವು ಅದನ್ನ ಆಚರಣೆದಲ್ಲಿ ಅಂತಂದ್ರೆ ಮೋಸ್ಟ್ಲಿ ಕುವೆಂಪು ಅವರಿಗೆ ಮೋಸ್ಟ್ಲಿ ದೊಡ್ಡ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡಿಸಿದ್ರೆ ಮೋಸ್ಟ್ಲಿ ಆ ಹೆಸರು ಬರ್ತಾ ಇರ್ಲಿಲ್ಲ. ಅವರು ನಮಗೆ ಕೊಟ್ಟಿರೋದು ಜ್ಞಾನವನ್ನ. ಮೇಡಮ್ ಕನ್ನಡಕ್ಕೆ ತನ್ನದೇ ಆದಂತ ಜ್ಞಾನ ಇದೆ, ಇತಿಹಾಸ ಇದೆ. ಈ ಸಂಘಟನೆಗಳವರು ಎಲ್ಲೋ ಒಂದು ಕಡೆ ಜಸ್ಟ್ ಬಿಕಾಸ್ ನಂಬರ್ಸ್ ಇದೆ ಅಂತ. ಮೇಡಮ್ ಒಂದಂತೂ ನಿಜ, ಇಲ್ಲಿವರೆಗೂ ರಾಮಲಿಂಗಾರೆಡ್ಡಿ ಅವ್ರನ್ನ ಈ ಸಂಘಟನೆಗಳು ಆಟಾಡ್ಸ್ಕೊಂಡ್ ಬಂದಿದ್ರು. ಅಂಟಿಲ್ ಐ ಇಂಟರ್ಫಿಯರ್ಡ್ ಇಟ್, ಲಿಟ್ರಲಿ ದೇ ಆರ್ ಪ್ಲೇಯಿಂಗ್ ವಿತ್ ರಾಮಲಿಂಗಾರೆಡ್ಡಿ. ನನಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ನಮ್ಮ ಸಂಘಟನೆಗಳು ಸಪೋರ್ಟ್ ಮಾಡಲ್ಲ, ಬೇಡ ಅಂತ ಬಿಟ್ಟಾಕು, ನಮ್ಗೇನಾಗಬೇಕಾದ್ರೆ ಕಾನೂನು ಇದೆ. ಈಗ ಅದೇ ರಾಮಲಿಂಗಾರೆಡ್ಡಿ ಅವ್ರು ಆದೇಶ ಮಾಡಿಸಿದ್ರ ಪರ್ಮಿಟ್ಗಳನ್ನ ಮುಟ್ಕೋಲಕ್ಕಳಿ ಅಂತ. ಈಗ ಅದೇ ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಓದಿಸ್ಬೋದು ಅಂತ ಆದೇಶ ಮಾಡ್ತಾ, ಅದೇ RTO ಅವರು ಫೀಲ್ಡ್ ಇಳಿದ್ರು ನಿಮ್ ಗಾಡಿಗಳನ್ನ ಸೀಸ್ ಮಾಡ್ತಾವ್ರ. ನಿಮ್ಮ ಲೈವ್ ವಿಡಿಯೋಗಳು ಎಲ್ಲೋಯ್ತು? ನಿಮ್ಮ ಬೈಗಳ ಎಲ್ಲೋಯ್ತು? ಆಮೇಲೆ ನೀನು ಲಾಯರ್ ಅಲ್ಲ, ಬೇಡಪ್ಪ ನಾನು ಮನುಷ್ಯನೇ ಅಲ್ಲ. ಬಟ್ ಆಗ ನಿಮ್ಗೆ ಲೆಕ್ಕಾಚಾರ ತೋರ್ಸುದ್ನ, ನಿಮ್ ಗಾಡಿಗಳನ್ನ ಸೀಸ್ ಮಾಡ್ಸಕ್ಕೆ ನಾನು ನಂದೇ ಆದಂತ ಶಕ್ತಿ ತೋರ್ಸುದ್ನ? ಇಲ್ಲ, ಅವ್ರು ಯಾರೋ ಬಾಕಿದ ಅಲ್ಲಿ ಗಾಡಿಗಳನ್ನ ನೀನ್ ಸೀಸ್ ಮಾಡ್ಸಿಲ್ಲ, ನಾವೇ ಸೀಸ್ ಮಾಡ್ಕೊಂಡು. ಫ್ಯಾಂಟಾಸ್ಟಿಕ್ ಗುರು, ಈ ಲೆವೆಲ್ ಆಡಾಡೋ ನಿಮ್ಗೆ ನೀವೇ ಸೀಸ್ ಮಾಡ್ಕೊಂತೀರಾ? ಆಹಾ ದೇವ್ರೇ ಅಲ್ಲ, ಸುಳ್ಳು ಹೇಳಕ್ ಒಂದು ಲಿಮಿಟ್ ಬೇಕಲ್ಲ. ಮೆಸೇಜ್ ಅಲ್ಲಿ ಹಾಕ್ತಾರೆ ಅಲ್ಲಿ, ಗಾಡಿ ನೀನ್ ಸೀಸ್ ಮಾಡ್ಸಿದಲ್ಲ, ನಮ್ ಬಾಸ್ಗಳು ಹೇಳಿ ಸೀಸ್ ಮಾಡ್ಸಿದ್. ಮೈ ಗಾಡ್, ನಿಮ್ ಬಾಸ್ಗಳು ಸೀಸ್ ಮಾಡ್ಸೋ ಲೆವೆಲ್ ಇದ್ರೆ ಇಷ್ಟ ದಿನ ಮತ್ತೆ ಈ ಅಕ್ರಮ ಯಾಕೆ ನಡೀತಾ ಇತ್ತು? ಹಾಗಾಗಿ ಮೇಡಮ್
ಒಂದಂತೂ ನಿಜ, ಈ ಸಂಘಟನೆಗಳು ಮೇಡಮ್ ಆಟೋ ಅವರ ಒಳಿತಿಗಾಗಿ ಕೆಲಸ ಮಾಡ್ತಾ ಇಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾರೆ. ಯಾರೋ ಸೇಟುಗಳು ಬಂದಿಲ್ಲಿ ಅಕ್ರಮ ದುಡ್ಡನ್ನ ತಗೊಂಡ್ಬಿಡ ಮೇಡಮ್, ಎಬವ್ 49,000 ಇತ್ತು ಅಂತಂದ್ರೆ ಇಟ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಇಫ್ ಅಟ್ ಆಲ್ ದಟ್ ಆ ದುಡ್ಡಿಗೆ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ 20 ಲಕ್ಷ ಆಟೋಗಳು ಕ್ಯಾಶ್ ಅಲ್ಲಿ ಸೇಟುಗಳು ಫೈನಾನ್ಸ್ ಮಾಡ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕ್ಲಿ, 20 ಲಕ್ಷ ಇಂಟು 4 ಲಕ್ಷ ಅಂದ್ರೆ ಹೆಚ್ಚು ಕಮ್ಮಿ ಒಂದು 30,000 ಕೋಟಿ ಆಯ್ತು. 30,000 ಕೋಟಿ ಒಂದು ಬ್ಯಾಂಕ್ ಅಲ್ಲಿ ದುಡ್ಡಿರಲ್ಲ ಮೇಡಮ್, ಯಾವ್ದಾರ ಒಂದು ಟೈಮಲ್ಲಿ ನೋಡಿದ್ರೆ. ಹಂಗಾರೆ ಇವ್ರೇನ್ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ಇವರು ಸೇಟುಗಳು? ಈ ಸೇಟುಗಳಿಗೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಈ ಸಂಘಟನೆಗಳು ಆಟೋ ಸೇಟುಗಳ ಹತ್ರ ಫೈನಾನ್ಸ್ ಮಾಡಿ ಆಟೋಗಳನ್ನ ಹೆಂಗ್ ಬಿಡಿಸ್ತಾ ಇದಾರೆ? ಈ ಸೇಟುಗಳಿಗೆ ದುಡ್ಡು ಕೊಡ್ತಾರೋ ಯಾರು? ಇವ್ರು ಬ್ಯಾಂಕ್ ಅಲ್ಲ, ಕೋಆಪರೇಟಿವ್ ಸೊಸೈಟಿ ಅಲ್ಲ, ಆದ್ರೂ ಸಾವಿರಾರು ಕೋಟಿ ದುಡ್ಡು ಸೇಟು ಹತ್ರ ಬರ್ತಾ ಇದೆ ಅಂತಂದ್ರೆ ಏನ್ ಪಾಕಿಸ್ತಾನದಿಂದ ಬರ್ತಾ ಇದೆಯಾ? ಅದು ಯಾರು ಕೊಡ್ತಾರ ಯಾರು? ಆಮೇಲೆ ಈ ಸಂಘಟನೆಗಳಿಗೂ ಈ ಸೇಟುಗಳಿಗೂ ಈ ಪರ್ಮಿಟ್ ಇಲ್ಲದ ಆಟೋಗಳಿಗೂ ಈ ಮಾಫಿಯಾಗೂ ಮತ್ತೆ ತಿಂಗಳು ಕರೆಕ್ಟ್ ಆಗ್ತಾರ 500 ರೂಪಾಯಿಗೂ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರ 100 ಕೋಟಿಗೂ ಏನು ಸಂಬಂಧ ಇದೆಯಾ? ಇದೆಲ್ಲ ತನಿಖೆ ಆಗ್ಬೇಕಾಗಿದೆ ಮೇಡಮ್. ಇದು ಸಣ್ಣ ವಿಚಾರನೇ ಅಲ್ಲ ಮೇಡಮ್. ಇಟ್ಸ್ ಎ ವೆರಿ ಬಿಗ್ ಫೈನಾನ್ಷಿಯಲ್ ಫ್ರಾಡ್ ಲಿಂಕ್ಡ್ ವಿತ್ RTO, ಪೊಲೀಸ್ ಆಸ್ ವೆಲ್ ಆಸ್ ಸೇಟು ಫೈನಾನ್ಸ್. ಆಮೇಲೆ ಅದನ್ನ ಮೇಂಟೈನ್ ಮಾಡ್ತಾ ಇರೋರು ಈ ಸಂಘಟನೆಗಳವರು. ಇವ್ರು ಯಾರು ಸಾಧ್ಯ ಅಲ್ಲ. ಇವ್ರು ಬೇಕಾದ್ರೆ ಚಾಲೆಂಜ್ ಮಾಡ್ಲಿ, ಸೋಮನೆ ಆಗಿರ್ಬೋದು, ಬೋಮನೆ ಆಗಿರ್ಬೋದು, ಚಾಲೆಂಜ್ ಮಾಡ್ಲಿ. ಇವ್ರು ಏನು ಅಂತ ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ. ಬಟ್ ಏನಂತ ಹೇಳಿದ್ರಲ್ಲ, ಅವರೇ ಹೇಳ್ಕೊಂತಾರೆ ಬಡಪಾಯಿಗಳು ನಾವು ಅಂತ. ಬಡಪಾಯಿಗಳು ಹೆಂಗಿರ್ಬೇಕು ಹಂಗೆ ಕಾನೂನು ಪಾಲನೆ ಮಾಡಿ. ಬಡಪಾಯಿಗಳು ಅಂತ ಹೇಳ್ಕೊಂಡವ್ರು ನೀವು ಕಾನೂನು ಪಾಲನೆ ಮಾಡ್ಬೇಕಲ್ವಾ? ಯಾರೇ ಮೇಡಮ್ ರ್ಯಾಂಡಮ್ ಆಗಿ ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿ ಸುಮ್ಮನೆ ನೀವು ಕೈಲಿ ಹಿಡ್ಕೊಂಡು ಕೈ ಮೊಬೈಲ್ ಇಲ್ಲಿ ಹಾಕೊಂಡು ಬತ್ತೀನಪ್ಪ ನೀನು ವಿಜಯನಗರಕ್ಕೆ ಅಂದ್ರೆ ಬರಲ್ಲ ಅಂತಾನೆ. ಎಲ್ಲಿ ಬರ್ತೀನಿ? ಇಂದ್ರನಗರ ಮನೆ ಮಾಡ್ಕೊಳಕ್ಕಾಗತ್ತಾ? ಇವನು ವಿಜಯನಗರ ಬಾನೆ ಬರಲ್ಲ. ಇವ್ ಆಟೋವನ್ಗೋಸ್ಕರ ನಾನು ಇಂದ್ರನಗರದಲ್ಲಿ ಅವ್ನು ಹೇಳೋ ಮನೆ ಮಾಡ್ಕೊಳಕ್ಕಾಗತ್ತಾ? ದಿಸ್ ಇಸ್ ಅ ನ್ಯೂಸೆನ್ಸ್ ವಾಟ್ ದೇ ಡೂ. ಆಮೇಲೆ ಆಟೋಗಳನ್ನ ಎಲ್ಲಂದ್ರೆ ಎಲ್ಲ ಹಾಕೊಂಡು ಕಾಲು ಎತ್ಕೊಂಡು ಏನೋ ಧಾರಾವಾಹಿಗಳು ನೋಡೋದು, ಗಾಡಿ ಓಡಿಸ್ಬೇಕಾದ್ರೆ ಧಾರಾವಾಹಿ ನೋಡೋದು. ಅಬ್ಸರ್ವ್ ಮಾಡಿ, ಯಾಕಂದ್ರೆ ನಮ್ಮ ಹತ್ರ ಎಷ್ಟೋ ಫೋಟೋಸ್ ಇದೆ. ನಮ್ಮ ಹುಡುಗರು ಪಾಪ ಶೂಟ್ ಮಾಡಿ ಕಳಿಸಿದ್ದಾರೆ. ಗಾಡಿ ಓಡಿಸ್ಕೊಂಡು ಪ್ಯಾಸೆಂಜರ್ ಇರ್ತಾರೆ, ಧಾರಾವಾಹಿ ನೋಡೋದು, ಹೆಡ್ಫೋನ್ ಹಾಕೊಳ್ಳೋದು, ಕೈಯಲ್ಲಿ ಸಿಗರೇಟು. ಏನ್ ಮೇಡಮ್ ಇದು? ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಮೇಡಮ್ ಗ್ರಾಹಕರು ಅವ್ರ ಜೀವ ನಿಮ್ ಜೊತೆಲಿ ಇದೆ. ದೇ ಆರ್ ಪೇಯಿಂಗ್ ಫಾರ್ ದ ಕಾಸ್ಟ್. ದೇ ಆರ್ ನಾಟ್ ಸಿಟಿಂಗ್ ಇನ್ ನಿಮ್ಮ ಆಟೋದಲ್ಲಿ ಫ್ರೀ ಆಗಂತೂ ಕೂತಿಲ್ಲ. ನೀವು ಕನ್ನಡಿಗರಾಗಿರ್ಬೋದು, ಕೂತಿರೋ ಕನ್ನಡಿಗನೋ ಪರಭಾಷೆನೋ ಜೀವ ಅಂತೂ ಇದೆಯಾ? ಅವ್ರು ನಿಮ್ ಓಡಿಸಿದಕ್ಕೆ ದುಡ್ಡು ಕೊಡ್ತಾರ? ನಿಮ್ ಮೀಟರ್ ಹಾಕಲ್ಲ ಆದ್ರೂ ದುಡ್ಡು ಕೊಡ್ತಾರೆ. ಆ ನಿಯತ್ತಾದ್ರೂ ಇರ್ಬೇಕಲ್ಲ ಮೇಡಮ್. ಏನೂ ಇಲ್ಲ, ನಾವೆಲ್ಲ ಕ್ಲೀನ್ ಚಿಟ್ ಅಂತಂದ್ರೆ ಅದೇ ಈ ಸಿದ್ದರಾಮಯ್ಯನವ್ರದ್ದು ಮೂಡಾದು, ಈ ಆಟೋದವ್ರದ್ದು ಈ ಸ್ಕ್ಯಾಮ್ದು ಎರಡು ಒಂದೇ ತರ ಅಂತ ನನ್ಗೆ ಅನಿಸ್ತಾ ಇದೆ.